ಚಾರಣ ಸಂಕೀರ್ಣದಲ್ಲಿ ನನ್ನೂ ಒಬ್ಬನನ್ನಾಗಿ ಕೆಲವೊಂದಾರು ವಿಷಯ ಕೊಟ್ಟು ಮಾತಾಡಲಿಕ್ಕೆ ನಾನು ಬಂದು ಒಂದು ವಿಷಯ ಹೇಳ್ತೀನಿ. ನೀವು ಬಸವರಾಜ ವೇದಿಕೆ ಅವರು ಈಗಿನ ಡಾಕ್ಟರ್ ಕೆಲಸ ಮಾಡ್ತಾರೆ. ಅವರು ಈ ಶತಮಾನೋತ್ಸವ ಸಮಿತಿ ರಾಷ್ಟ್ರ ಶತಮಾನೋತ್ಸವ ಸಮಿತಿ ಅಂತ ನಾವು ಆಚರಿಸ್ತೀವಿ. ಇದು ನಮ್ಮ ಮಿತ್ರರಾದ ಧರ್ಮರಾಜ್ ಅವರು ಗೊತ್ತು. ಆ ಸಂದರ್ಭದಲ್ಲಿ ಅದರ ಸದಸ್ಯರು ಕೂಡ ಆಗಿದ್ದರು. ಆವಾಗ ಅವರು ಬಹಳ ದೇವರಾಜರ ಬಹಳ ಪರಿಚಿತರಾಗಿದ್ದ ವ್ಯಕ್ತಿಗಳ ಸಂದರ್ಶನ ಕಾರ್ಯವನ್ನು ಮಾಡಿ ರೂಪಿಸಿದ ಒಂದು ಪುಸ್ತಕ ನಮ್ಮ ಅರಸು. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಅದನ್ನ ತಕೊಂಡು ಓದಿ. ಆವಾಗ ಏನಾಗ್ತದೆ, ಅರಸು ನಮ್ಮ ಮನದ ಆಳದಲ್ಲಿ ಇಳಿಯುತ್ತದೆ. ಇದು ನನ್ನ ವಿಶೇಷ ಕೋರಿಕೆ. ಈಗ ವಿಶೇಷ ಜಾಗೃತಿ, ಸಂಘಟನೆ ಮತ್ತು ಜವಾಬ್ದಾರಿ, ಇದಕ್ಕೆ ನಾನು ಹೇಳ್ತೀನಿ, ಇದಕ್ಕೆ ಕನಿಷ್ಠ ಅನ್ನೋದು 6 ಸೆಷನ್ ಬೇಕು. ಈ ವಿಷಯನ ನಾನು ಮನದಟ್ಟು ಮಾಡ್ಕೋಬೇಕಾದ್ರೆ ಅದಕ್ಕೆ ಕೇವಲ ಅರ್ಧ ಗಂಟೆ ಹೇಳಿ ಮುಗಿಸ್ಬೇಕು ಅಂದ್ರೆ ತೀರಾ ಕಷ್ಟ ಸಾಧ್ಯ. ಕಾರಣ ಅಷ್ಟು ವಿಷಯಗಳು ಈ ಒಂದು ವಿಚಾರದಲ್ಲಿ ಅಡಕವಾಗಿದೆ. ಎಲ್ಲವನ್ನೂ ಇಲ್ಲಿ ಸಾರಾಂಶವನ್ನಗೊಳಿಸಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ತೀರಾ ಕಷ್ಟ ಆಗುತ್ತೆ. ಯಾವುದೇ ವಿಷಯ ಅಕಸ್ಮಾತ್ ನಾನು ಮರ್ತಿದ್ರು ಕೂಡ ಕಡೆಯಲ್ಲಿ ನಿಮಗೆ 5 ನಿಮಿಷ ಕಾಲಾವಕಾಶ ಕೊಡ್ತೀನಿ. ನೀವು ಯಾವುದೇ ಪ್ರಶ್ನೆಯನ್ನ, ನಿಮಗೆ ಇರ್ತಕ್ಕಂಥ ಸಂಶಯವನ್ನ ದಯವಿಟ್ಟು ಕೇಳಿ ಅದನ್ನ ಉತ್ತರ ಕೊಡ್ತೇನೆ. ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅಂತ ಒಂದು ದೇಶದಲ್ಲಿ ಕರೆದ್ರೆ, ಇನ್ನೊಂದು ದೇಶದಲ್ಲಿ ಆಂಟಿ ಡಿಸ್ಕ್ರಿಮಿನೇಷನ್ ಅಂತ ಕರೀತಾರೆ, ಇನ್ನೊಂದು ದೇಶದಲ್ಲಿ ಅಫರ್ಮೇಟಿವ್ ಆಕ್ಷನ್ ಅಂತ ಕರೀತಾರೆ, ಇನ್ನೊಂದು ದೇಶದಲ್ಲಿ ನಾವು ಬಹುಶಃ ರೂಪಿಸಿಕೊಂಡಿರುವುದು ಸೋಷಿಯಲ್ ಜಸ್ಟಿಸ್. ಅದೇ ಸಾಮಾಜಿಕ ನ್ಯಾಯ. ಈ ಸಾಮಾಜಿಕ ನ್ಯಾಯವನ್ನ ಸಮಗ್ರವಾಗಿ ಸಂಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ರೂಪಿಸಿಕೊಂಡಿದ್ದಾರೆ. ನಾವೆಷ್ಟು ಜನ ಸಂವಿಧಾನವನ್ನ ಅಥವಾ ಸಂವಿಧಾನದ ಪೀಠಿಕೆಯನ್ನು ಓದಿದ್ರೆ ಬಹುಶಃ ಅಂಬೇಡ್ಕರ್ ಅರ್ಥ ಆಗುವುದು, ಇಲ್ಲದೆ ಅಂಬೇಡ್ಕರ್ ಅರ್ಥ ಆಗಲ್ಲ. ಕೆಲವು ಕುಹುಕರು ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಬರಲಿಲ್ಲ, ಬೇರೆ ಯಾವ ಬರೆದ್ರು ಅಂತಲೂ ಹೇಳ್ತಾರೆ. ಅದಕ್ಕೊಂದು ಕಥೆ ಇದೆ, ನನ್ನ ಟೈಮಿಲ್ಲ. ವಾಸ್ತವವಾಗಿ ಜೆನ್ನಿಂಗ್ಸ್ ಅಂತ ಹೇಳ್ಬಿಟ್ಟು ಇಡೀ ಪ್ರಪಂಚದಲ್ಲಿ ದೊಡ್ಡ ಇತಿಹಾಸಕಾರ, ಸಂವಿಧಾನ ರಚನಾಕಾರ, ಅವ್ರು ಮಾಡಬೇಕು ಅಂತ ವಲ್ಲಭಾಯ್ ಪಟೇಲ್ರು ಮಹಾತ್ಮ ಗಾಂಧೀಜಿ ಹತ್ರ ಹೋದ್ರಂತೆ. ಸಂವಿಧಾನ ರಚನೆಗೆ ಅವರನ್ನ ಅಧ್ಯಕ್ಷ ಮಾಡಬೇಕು. ಆ ಇದಕ್ಕೆ ಅಯ್ಯೋ ಏನು ನೀವು ಮುರುಕುತನದಲ್ಲಿ ಮಾತಾಡ್ತಾ ಇದ್ದೀರಲ್ಲ, ನಮ್ಮಲ್ಲೇ ಇಲ್ಲವೇ ಅವ್ರಿಗಿಂತ ಬೇಕಂತ ಹೇಳಿ ಅವರನ್ನ ಅಧ್ಯಕ್ಷ ಮಾಡಿದ್ದು ಮಹಾತ್ಮ ಗಾಂಧಿಯವರು. ಇವತ್ತು ಸಂವಿಧಾನನ ತಿರ್ಚಕ್ ಹೋಗ್ತಾ ಇದ್ದಾರೆ. ಇರಲಿ, ಅದು ಬೇರೆ ವಿಷಯ. ಇನ್ನೊಂದ್ಸಲ ನಾನು ನೋಡಿ, ಇವೆಷ್ಟು ಅಂದ್ರೆ ಬ್ರೆಜಿಲ್ನಲ್ಲಿದೆ, ಸೌತ್ ಆಫ್ರಿಕಾದಲ್ಲಿದೆ, ದಕ್ಷಿಣ ಸಂಯುಕ್ತ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿದೆ, ಮಲೇಷಿಯಾದಲ್ಲಿದೆ, ಶ್ರೀಲಂಕಾದಲ್ಲಿ, ಬೇರೆ ಬೇರೆ ರೂಪದಲ್ಲಿ ಇವತ್ತು ನಮ್ಮಲ್ಲಿ ಜಾತಿಯೇ ಮೂಲ ಕಾರಣದಿಂದ ನಮಗೆ ಈ ಸ್ಥಿತಿ ಬಂದಿರುವಂತಹದ್ದು. ಇದನ್ನ ಮೊಟ್ಟ ಮೊದಲ ಬಾರಿಗೆ ಈ ವಿಷಯ ನಾವು ಸುಮ್ಮನೆ 12ನೇ ಶತಮಾನಕ್ಕೂ ಹೋಗ್ಬೋದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಗಾಯಕ ಸಮುದಾಯಗಳೆಲ್ಲವನ್ನೂ ಸೇರಿಸಿ ವಚನಗಳ ರೂಪದಲ್ಲಿ ಸಮಾಜದ ಮುಂದೆ ಅಂದಿನ ಆ ಕಾಲದ ವ್ಯವಸ್ಥೆಯನ್ನ ನಮ್ಮ ಮುಂದೆ ಇಡ್ತಾರೆ ವಚನಗಳ ರೂಪದಲ್ಲಿ. ಆದರೆ ಮಧುವರಸನ ಮಗಳು ಸಮಗಾರ ಹರಳೆಯನ ಮಗನ ಜೊತೆ ನಡೆದ ವಿವಾಹ ಈ ವೈದಿಕರಿಗೆ ಸಹಿಸಲಾಗಲ್ಲ. ದೊಡ್ಡ ಕ್ರಾಂತಿ ಆಗ್ತದೆ. ಕ್ರಾಂತಿ
ಸ್ವತಃ ಬಸವಣ್ಣನವರನ್ನು ಕೊಲ್ತಾರೆ ವಿಜ್ಜಳಾವತ ಮಹಾರಾಜ. ಆ ನಂತರದಲ್ಲಿ ಗಾಯಕ ಸಮುದಾಯಗಳು ಅಥವಾ ಶೂದ್ರರು ಅಥವಾ ಹಿಂದುಳಿದವರು ಹೆಸರು ಎಲ್ಲೂ ಇಲ್ಲ. ಅದು ಹೇಗೋ ಬಂದಿದೆ, ಅದನ್ನು ಹೇಳಬೇಕು ಒಂದು ಸುಮಾರು ಒಂದು ಅರ್ಧ ಗಂಟೆ ಆಗ್ತದೆ, ಅದನ್ನು ಹೇಳಬಹುದು. ಅವರು ಅದಾದ ನಂತರ ಏನಾಗ್ತದೆ, ಗಾಯಕ ಸಮಾಜ ಏನಾಗ್ತದೆ, ಒಂದು ರೀತಿ ಕೆಳಕ್ಕೆ ಸರಿತಾ ಹೋಗ್ತದೆ. ಮೇಲಕ್ಕೆ ಬರುವರು ವೈದಿಕ ಜನಾಂಗ ತಮ್ಮ ಅಕ್ಷರದ ಹಿನ್ನೆಲೆಯಲ್ಲಿ ಮೇಲು. ಆ ನಂತರ ಈಗ ಮೀಸಲಾತಿ ಯಾತಕ್ಕೆ ಕೊಡಬೇಕು ಅನ್ನೋದನ್ನು ನಾನು ಹೇಳಿ ಅದೇನದು ಆದ್ಯತಾ ಉಪಚಾರ ತತ್ವದ ಅಡಿಯಲ್ಲಿ ಮೀಸಲಾತಿಯನ್ನ ನೀಡಬೇಕು. ಆದ್ಯತಾ ಉಪಚಾರ ತತ್ವ ಇದು ಒಂದು ರೀತಿ ಹೇಳ್ತಾರೆ, ನಮ್ಮ ಹುಡುಗರು ಹೇಳ್ತಾರೆ ಭಿಕ್ಷೆಯಲ್ಲ ಅಂತ. ಆದ್ಯತಾ ಉಪಚಾರ ತತ್ವದಲ್ಲಿ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಮೀಸಲಾತಿಯನ್ನ ಹಿಂದುಳಿದವರಿಗೆ ಕೊಡಬೇಕು ಅಂತ ಹೇಳಿ ಇದು ತೀರ್ಮಾನಿಸಿದ್ಯಾರು? ಸಂವಿಧಾನದ ಚರ್ಚಾ ಸಭೆ. ಆ ಚರ್ಚಾ ಸಭೆಯಲ್ಲಿಯೂ ಕೂಡ ಏನಾಗ್ತದೆ, ಕೆಲವರು ಲೋಕನಾಥ್ ಮಿಶ್ರಾ, ದಾಮೋದರ್ ಸೇಠಿ ಇಂಥವ್ರು ಏನ್ ಮಾಡ್ತಾರೆ, ಮೀಸಲಾತಿ ಕೊಡಕೂಡದು ಅಂತ ವಿರೋಧ ಮಾಡ್ತಾರೆ. ಆವಾಗ ಹರಿಬಹುದ್ದೂರ್ ಗುರನ್, ಆರ್ ಎಂ ನಲ್ವಾಡೆ, ಚಂದ್ರಿಕಾ ರಾವ್, ಟಿ ಚೆನ್ನಯ್ಯ. ಚೆನ್ನಯ್ಯ ನಮ್ಮ ಕರ್ನಾಟಕದ ಕೋಲಾರ ಇವರು ಮಾತಾಡ್ತಾರೆ ಮೀಸಲಾತಿ ಹುಡುಗರಿಗೆ ಯಾಕೆ ಕೊಡಬೇಕು. ಇಷ್ಟೆಲ್ಲ ಕೇಳಿಕೊಂಡ ನಂತರ ನಮ್ಮ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾಂಡಿತ್ಯಪೂರ್ಣ ವ್ಯಾಖ್ಯಾನವನ್ನ ಮುಂದಿಟ್ಟು ಈ ಕಾರಣದಿಂದ ಹಿಂದುಳಿದ ಒಳಗೆ ಯಾರು ಅಂತ ಹೇಳಿದರು. ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ 13 ಅವತ್ತಿನ ಕರಡಿನಲ್ಲಿರ್ತಕ್ಕಂಥ ವಿಧಿ ಅಥವಾ ಆರ್ಟಿಕಲ್ 13 ಇವತ್ತು 16 ಇವೆಲ್ಲ ಗಮನಿಸಿರ್ಬೋದು. 16 ಇದು ಈಗ ಪ್ರಸ್ತುತ ಹೇಳ್ತೀವಿ. ಈ ಹಿಂದೆ ಅಂದ್ರೆ 1848ರಲ್ಲಿ ಜ್ಯೋತಿಬಾ ಫುಲೆ ದಂಪತಿಗಳು ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಪರಿಶಿಷ್ಟ ಜಾತಿಯ ಹೆಣ್ಣು ಮಕ್ಕಳಿಗೆ, ಪಂಚಮ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶಾಲೆಯನ್ನು ತೆರೆಯುವುದರ ಮೂಲಕ ವಿದ್ಯೆಯನ್ನು ಬೋಧಿಸ್ತಾರೆ. ಅಲ್ಲಿ ಹೋಗುವುದು ಮೀಸಲಾತಿ. ಅದಾದ ನಂತರ ಬೇಕಾದ ಶಾಲೆಗಳನ್ನು ಕಟ್ತಾರೆ. ಅದಾದ ನಂತರ ನಮಗೆ ಬ್ರಿಟಿಷ್ನವರು ಕಾಲದಲ್ಲಿ ಆವಾಗ 1831ರಿಂದ 1881ರವರೆಗೆ ಇದು ಮೈಸೂರು ಸಂಸ್ಥಾನ, ಮೈಸೂರು ಸಂಸ್ಥಾನದಲ್ಲಿ ಆವಾಗ 8 ಜಿಲ್ಲೆಗಳಿದ್ದು. 1939ರಲ್ಲಿ ಮಂಡ್ಯ ಹೊಸ ಜಿಲ್ಲೆ ಆಗ್ತದೆ. ಆಗ 1000 ಜಿಲ್ಲೆಗಳಾದ ಬಿಡಿ ಎಷ್ಟೋ 39 ಆಗಿಬಿಟ್ಟಿದೆ. ಅದು ಬಿಡಿ, ಆ ಚರ್ಚೆಗೆ ನಾನು ಹೋಗಲ್ಲ. ಆ ನಂತರ 1931ರಿಂದ 81, 1971 ಮತ್ತು 72ರಲ್ಲಿ ಬ್ರಿಟಿಷ್ನವರು ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನು ಶುರು ಮಾಡಿದ್ದಾರೆ. ಅದು ಬರೀ ಜನಗಣತಿ ಆಗಿಲ್ಲ, ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅಂದ್ರೆ ಜಾತಿ ಆಧಾರಿತ ಜನಗಣತಿ ಆಗಿರ್ತದೆ. ಆವಾಗ ಏನ್ ಮಾಡ್ತಾರೆ ಅವರು, ಒಂದು ಆದೇಶವನ್ನು ಹೊರಡಿಸ್ತಾರೆ. ಆದೇಶ ಅಂದ್ರೆ ಏನು, ಪ್ರತಿ 10 ಜನ ಪೊಲೀಸ್ ಇಲಾಖೆಯಲ್ಲಿ 8 ಜನರು ಇತರರು, 2 ಬ್ರಾಹ್ಮಣರಿಗೆ ಅಂತೇಳಿ ಮೀಸಲಾತಿ ಅದನ್ನ ಹೇಳ್ತಾರೆ. ಆದ್ರೆ ಜಾರಿ ಬರಲ್ಲ.
ಅದು ಜಾರಿ ಬಂದಿದ್ದು 1984ರಲ್ಲಿ. ದಿವಾನ್ ಮಾಧವರಾಯರು ಇರ್ತಾರೆ. ಆವಾಗ 10ನೇ ಚಾಮರಾಜೇಂದ್ರ ಒಡೆಯರ್ ಅವರು 95ರಲ್ಲಿ ಸಾಯ್ತಾರೆ. 86ರಲ್ಲಿ ನಾಲ್ವಡಿ ಕೃಷ್ಣರಾಜರು ಹುಟ್ಟಿರ್ತಾರೆ. ಅವ್ರು ಇನ್ನೂ ಚಿಕ್ಕವರು. ಆವಾಗ ಕೆಂಪನಂಜಮ್ಮಣ್ಣಿ ಅಥವಾ ಏನದು ರಮಾವಿಲಾಸ ಸನ್ನಿಧಾನ ಈ ಕಟ್ಟೆ ಕಟ್ಟಿದಾರಲ್ಲ ತಿರುಯೂರ್ ಹತ್ರ, ಅವರೇ ಕಟ್ಟೆ ವಾಣಿವಿಲಾಸ ಸನ್ನಿಧಾನ. ನಮ್ಮಲ್ಲಿ ರಮಾವಿಲಾಸ ಅಂತ ರೋಡ್ ಇದೆ, ಕನ್ಫ್ಯೂಷನ್. ವಾಣಿವಿಲಾಸ ಸನ್ನಿಧಾನ ಆವಾಗ 1902ರಲ್ಲಿ ನಾಲ್ವಡಿ ಕೃಷ್ಣರಾಜರು ಪಟ್ಟ ಕಟ್ಟಿದ್ದಾರೆ. ಅಲ್ಲಿಂದ ಆಚೆಗೆ ನಾಲ್ವಡಿ ಕೃಷ್ಣರಾಜರು ಯುಗ ಸ್ಟಾರ್ಟ್ ಆಗ್ತದೆ. ಆ ಯುಗ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಹಾತ್ಮ ಗಾಂಧಿ ಯಾವಾಗ ಹೇಳ್ತಾರೆ, ಅವರನ್ನ ರಾಜರ್ಷಿ ಅಂತಾರೆ. ದೊಡ್ಡ ಅವಾಗ ಏನಾಗ್ತದೆ, ವಿದ್ಯೆನೆ ನಮ್ಗಿದ್ದದ್ದು ಕೇವಲ ಅವಾಗ 1911ರಲ್ಲಿ ಸಾಕ್ಷರತೆ ಬರೀ 11% ಇತ್ತು. ಸಾಕ್ಷರತೆ ಕೇವಲ 11%. ಎಲ್ಲ ವಿದ್ಯೆಯನ್ನ ವೈದಿಕರು ಹಿಡಿದು ಕೂತಿದ್ರು, ವಿದ್ಯೆಯನ್ನು ಬಿಟ್ಟುಕೊಟ್ಟಿರಲಿಲ್ಲ. ಹೀಗಾಗಿ ಕೊನೆಗೆ ಅದು ದೊಡ್ಡ ದೊಡ್ಡ ಇದಾಗ್ತದೆ, ಚಳವಳಿಗಳಾಗ್ತವೆ. ಅವಾಗ ಲಿಂಗಾಯತರು, ಒಕ್ಕಲಿಗರು, ಲಿಂಗಾಯತರನ್ನ ಸೂತ್ರರು ಅಂತ 1881ರಲ್ಲಿ ಬರೆದಾಗ ಅಂದು ವಿರೂಪಾಕ್ಷಯ್ಯ ಮತ್ತೆ ಇನ್ಯಾರೋ ಒಂದಷ್ಟು ಜನ ವಿರೋಧಿಸ್ತಾರೆ. ನಾವು ಬ್ರಾಹ್ಮಣರಿಗಿಂತ ಕೆಳದವರಲ್ಲ, ಬ್ರಾಹ್ಮಣರಷ್ಟೇ ನಾವು ಸಮ ಅಂತ ಲಿಂಗಾಯತ ಸಂಘ ಹುಟ್ಟಾಕ್ತಾರೆ. ಒಂದು ಪತ್ರಿಕೆನೂ ಹೊರಡಿಸ್ತಾರೆ. ಅವಾಗ ನೀವು ಯಾರಾದರೂ ಕೇಳಿರಬಹುದು, ಈ ಮೊದಲು ಈ ಇವರ ಇದೆಯಲ್ಲ ಶೇಕ್ಸ್ಪಿಯರ್ ಡ್ರಾಮಾನ ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ತರ್ಜುಮೆ ಮಾಡಿದವರು ಬಸವಪ್ಪ ಶಾಸ್ತ್ರಿ ಅವರ ಆ ಕಾಲದಲ್ಲಿ ಇರ್ತಾರೆ. ಇವರೆಲ್ಲ ಆನಂತರ ಎಲ್ಲಾ ಜಾತಿಗಳ ಸಂಘಗಳಾಗ್ತವೆ, ಒಕ್ಕಲಿಗರ ಸಂಘ ಆಗುತ್ತೆ. ಇದೆಲ್ಲವನ್ನು ಮಾಡುವ ಒಕ್ಕಲಿಗರಲ್ಲಿ ಎಂ ರಾಮಯ್ಯ ಅಂತ ಇರ್ತಾರೆ. ಯಶೋಧರಮ್ಮ ದಾಸಪ್ಪ ಅವ್ರ ಮಗಳು, ಎಂ ರಾಮಯ್ಯನವ್ರ ಮಗಳು. ಇವರು ಎಲ್ಲ ಸೇರಿ ಆವಾಗ ಮನವಿಯನ್ನು ಅರ್ಪಿಸ್ತಾರೆ ಪ್ರಭುಗಳಿಗೆ. ಪ್ರಭುಗಳು ಅರ್ಪಿಸಿದಂತ ಸಂದರ್ಭದಲ್ಲಿ ಅದನ್ನ ವಿರೋಧಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ. ಕಾರಣ ಏನು ಅಂದ್ರೆ, ಪ್ರತಿಭೆಗೆ ಅವಕಾಶ ಇಲ್ಲದ ದೆಸೆಯಿಂದ ಆಡಳಿತ ಸುಗಮವಾಗಿ ನಡೆಸಲು ಸಾಧ್ಯ ಆಗುವುದಿಲ್ಲ ಎಂಬ ಮಾತನ್ನ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಂದೆ ಬೀಳ್ತಾರೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಸರ್ ಎಂ ವಿಶ್ವೇಶ್ವರಯ್ಯ ಪಕ್ಷುಂಡಂ ಅವರಿಗೂ ಒಡಂಬಡಿಕೆ ಆಗ ಆಯ್ತು, ಆದರೆ ನನ್ನ ಜನವನ್ನ ನಾನು ಬಿಟ್ಟುಕೊಡಲು ಸಾಧ್ಯವಿಲ್ಲ, ನೀವು ಇದ್ರ ಮೇಲೆ ನಿಮ್ಮ ಇಷ್ಟ ಅಂತ ಹೇಳ್ತಾರೆ. ಕೊನೆಗೆ ಅವರಿಬ್ಬರು ಒಡಂಬಡಿಕೆ ನಡೆದು ಆವಾಗ ಅವ್ರು ಏನ್ ಮಾಡ್ತಾರೆ, ಲೆಸ್ಲಿ ಸಿ ಮಿಲ್ಲರ್ ಅಂತ ಆವಾಗ ಒಂದು ನ್ಯಾಯಾಧೀಶರಾಗಿದ್ದವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚಿಸ್ತಾರೆ. ಒಂದು 4-5 ಜನ ಸದಸ್ಯರು ಕೂಡ ಇರ್ತಾರೆ. ನಾನು ಹೆಚ್ಚಿಗೆ ಅದೆಲ್ಲ ಹೇಳಕ್ ಹೋಗಲ್ಲ, ಇನ್ನೂ ಸಂಕ್ಷಿಪ್ತ ಬಹಳಷ್ಟು ಹೇಳಿದೆ. ನಿಮ್ಗೆ ಇನ್ನೂ ಬಹಳ ಕುತೂಹಲಕಾರ ಒಂದು ಅಂಶಗಳು ಇನ್ನೂ ಬಹಳಷ್ಟು ಇದ್ದಾರೆ. ಅವರು ವರದಿ ಕೊಡ್ತಾರೆ ಒಂದೇ ಒಂದು ವರ್ಷದಲ್ಲಿ. ಆ ವರದಿಯನ್ನ ಕೊಡ್ತಾರೆ. ಆವಾಗ ಇವರು ದಿವಾನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಮನೆಗೆ ಹೋದ್ಮೇಲೆ ಇವರ ಭಾವ, ಯಾರ ನಾಲ್ವಡಿ ಕೃಷ್ಣರಾಜ ಒಡೆಯರ ಭಾವ ಕಾಂತರಾಜರವರು ದಿವಾನರಾಗಿರ್ತಾರೆ. ಆ ದಿವಾನರು 1921ರಲ್ಲಿ ಲೆಸ್ಲಿ ಸಿ ಮಿಲ್ಲರ್ ಇದ್ದಾರೆ. ಆವಾಗ ಬಿಟ್ಟು ಹೋಗಿದ್ಯಾರು ಅಂತ ಅಂದ್ರೆ ವೈದಿಕ ಬ್ರಾಹ್ಮಣರು, ಆಂಗ್ಲೋ ಇಂಡಿಯನ್ನರು ಮತ್ತು ಇವರೆಲ್ಲ ಉಳಿದೆಲ್ಲಾ ಜಾತಿಗಳಿಗೂ ಮೀಸಲಾತಿ ಕೊಡಬೇಕು ಅಂತ ಹೇಳಿ 75% ಮೀಸಲಾತಿಯನ್ನ ಅವರು ನೀಡ್ತಾರೆ. ಅದು 1956ರವರೆಗೂ ಇರುತ್ತೆ. ಈಗ
ಸ್ವಾತಂತ್ರ್ಯೋತ್ತರ ಹತ್ತಿ ಬರ್ತೇನೆ. ಸ್ವಾತಂತ್ರ್ಯ ನಮಗೆ ಬಂದದ್ದು ಗೊತ್ತಿದೆ ನಿಮಗೆ 47ರಲ್ಲಿ ಆಗಸ್ಟ್ 15, ಮೊನ್ನೆ ತಾನೇ ಈಗ 78ನೇ. ಹಿಂದುಳಿದವರು 1950ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದಾಗ, ರಾಷ್ಟ್ರಪತಿಗಳಾಗಿದ್ದಾಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಆರ್ಡರ್ ಹೊರಡಿಸುತ್ತಾರೆ. ಅವೆರಡು ವರ್ಗಗಳಿಗೆ ಮೀಸಲಾತಿಸಬೇಕು. ಆದರೆ ಹಿಂದುಳಿದವರಿಗೆ ಮೀಸಲಾತಿ ಆವಾಗ 1953ರಲ್ಲಿ ಕಾಕಾ ಕಾಲೇಕರ್ ಅನ್ನುವರ ಒಂದು ಆಯೋಗ ರಚನೆ ಮಾಡಿದ್ದಾರೆ. ಆಯೋಗ ರಚನೆ ಮಾಡಿದ ಸ್ವತಃ ಆ ಕಾಲೇಕರಿಗೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಲಿಕ್ಕೆ ಇಷ್ಟೇ ಇಲ್ಲ. ಅವರು ಕವರ್ ಪೇಜಲ್ಲೇ ಬರೆದಿದ್ದಾರೆ. 56ರಲ್ಲಿ ಅವರು ಮಂಡಿಸ್ತಾರೆ. ಅದನ್ನ ಸಂಸತ್ತಲ್ಲಿ ಮಂಡಿಸಿದಾಗ ಎಲ್ಲರೂ ವಿರೋಧಿಸ್ತಾರೆ. ಇನ್ನೊಂದು ನಿಮ್ಗೆ ಹೇಳಿಲ್ಲ, ಇದು ಆರ್ಟಿಕಲ್ 14ರಲ್ಲಿ ಅಂದ್ರೆ ಯಾರಿಗೆ ಮೀಸಲಾತಿ ಕೊಡಬೇಕು, ಆರ್ಟಿಕಲ್ 15(4)ರಲ್ಲಿ ಹಿಂದುಳಿದ ವರ್ಗ ಯಾರು ಅಂತ ಹೇಳ್ತಾರೆ. ಅದು ನಮ್ಮ ಸಂವಿಧಾನಕ್ಕೆ ತಂದ ಮೊದಲನೆಯ ತಿದ್ದುಪಡಿ. ಆವಾಗ ಅಂಬೇಡ್ಕರ್ ಕೂಡ ಇರ್ತಾರೆ. ಅದು 15-14. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರಿಗೆ 16(4)ರ ಅಡಿಯಲ್ಲಿ ಅದು ಎನೇಬಲಿಂಗ್ ಪ್ರಾವಿಷನ್ ಕೊಟ್ಟರೆ ಕೊಡಬಹುದು, ಕೊಡಬೇಕು. ಯಾರಿಗೆ ಕೊಡಬೇಕು? ಯಾವ ಜಾತಿಗೆ ಸರ್ಕಾರದ ಹುದ್ದೆಯಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಇಲ್ಲವೋ ಅಂಥವರಿಗೆ ಮಾತ್ರ ಮೀಸಲಾತಿ ಕೊಡಬೇಕು. ಹೇಗೆ ಅವನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ರೂ ಕೂಡ ಸಾಕಷ್ಟು ಪ್ರಾತಿನಿಧ್ಯ ಇಲ್ಲದೆ ಇದ್ದಾಗ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇಲ್ಲದೆ ಇದ್ದಾಗ ಮಾತ್ರ ಅಂತ ಮೀಸಲಾತಿ ಕೊಡಬೇಕು. ಇದನ್ನು ಮೊಟ್ಟ ಮೊದಲ ಬಾರಿಗೆ ತೋರಿಸಿದವರು ಯಾರು ಅಂದ್ರೆ ಎಲ್.ಜಿ. ಮುಂದೆ ಅದು ಬಿದ್ದು ಹೋಗ್ತದೆ. ಬಿದ್ದು ಹೋದ್ಮೇಲೆ ತಕ್ಷಣ ಏನ್ ಮಾಡಬೇಕಾಗಿತ್ತು ಸರ್ಕಾರ? 2ನೇ ಆಯೋಗ ರಚನೆ ಮಾಡಬೇಕಾಗಿತ್ತು. ಆದರೆ ಮಾಡಲಿಲ್ಲ. ಇದಕ್ಕೆಲ್ಲ ಹುನ್ನಾರಗಳು, ಪಿತೂರಿಗಳು. ಯಾರು ಪಿತೂರಿ ಮಾಡ್ತಾರೆ ಅಂತ ನಾನು ಇಲ್ಲಿ ಬಾರಿ ಕೇಳಬೇಕಾಗಿಲ್ಲ. ಯಾಕೆಂದ್ರೆ ರಾಜಕೀಯ ಅಧಿಕಾರ ಸೂತ್ರವನ್ನ ಹಿಡಿದಿದ್ದ ಅವರ ಸುತ್ತಮುತ್ತ ಇದ್ದವರೆಲ್ಲ ಈ ಹುನ್ನಾರಿಗಳು. ಅವ್ರು ಮಾಡಿಸ್ಕೊಳ್ಳಿಲ್ಲ. ಇದಾಗೇನೆ ಕೇಂದ್ರ ಸರ್ಕಾರ ಮುಂದುವರಿಸಿದೆ. 340 ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಗಳು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಲಿಕ್ಕೆ ಅಧಿಕಾರ ದತ್ತಕ ಹೊಂದಿದ್ದಾರೆ. ವರ್ಷಗಳ ಕಾಲ ಇಂದಿರಾ ಗಾಂಧಿ ಅಧಿಕಾರ ಕಳೆದುಕೊಳ್ಳುವವರೆಗೂ ಕೂಡ ಈ ಹಿಂದುಳಿದ ವರ್ಗಗಳಿಗೆ ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಇರಲಿಲ್ಲ. ಇದು 1978 ಜನವರಿನಲ್ಲಿ. ಆವಾಗ ಸರ್ಕಾರ ಬದಲಾಗುತ್ತೆ, ಜನತಾ ಪಕ್ಷದ ಸರ್ಕಾರ ಬಂದಿರುತ್ತದೆ. ನಿಮಗೆಲ್ಲ ಗೊತ್ತಿದೆ. ಉದಾಹರಣೆಗೆ ಅದನ್ನ ಹೇಳಬೇಕು ಅಂತಂದ್ರೆ ತಮಿಳುನಾಡು ಮೂಲದವರು ಬಹಳ ಎಲ್ಲ ನಾಯಕತ್ವ ಇರ್ತಾರೆ. ಇವರು 2 ವರ್ಷಗಳ ಕಾಲ ಅದನ್ನು ನಿರಂತರವಾಗಿ ಅಧ್ಯಯನ ಮಾಡಿ ವರದಿಯನ್ನು ಆ ವರದಿ ನೋಡಿರ್ಬೋದು. ಆದ್ರೆ ಯಾವಾಗ ಕೊಡ್ತಾರೆ? ಡಿಸೆಂಬರ್ 1980. ಅಷ್ಟೇ ಏನಾಗಿರುತ್ತೆ, ಈ ಜನತಾ ಪಕ್ಷ ಒಡೆದು ಹೋಗಿ ಮತ್ತೆ ಚುನಾವಣೆಗಳನ್ನು ಅಧಿಕಾರವನ್ನು ಕಳ್ಕೊಂಡು ಇಂದಿರಾ ಗಾಂಧಿಯವರೇ ಪ್ರಧಾನಮಂತ್ರಿ. ಆದ್ರೆ ಏನು ಇಂದಿರಾ ಗಾಂಧಿಯವರಿಗೆ ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ಆದರೆ ಇವರು ಮಂಡಿಸ್ತಾರೆ ಸಂಸತ್ತು. ಅವರ ಮನವೊಲಿಸಿ ಇದನ್ನ ಅವರು ಕೊಲ್ಲಲ್ಪಡ್ತಾರೆ. ಆಮೇಲೆ ಅವರ ಮಗ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿ
ಆಗಿ ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ದು ಅಂತ ನಾವು ಕೇಳಿದೀವಿ. ಬೋಫೋರ್ಸ್ ಹಗರಣದಲ್ಲಿ ಸಿಕ್ಕಾಕೊಳ್ತಾರೆ, ಅದನ್ನ VP ಸಿಂಗ್ ದೊಡ್ಡದು ಮಾಡ್ತಾರೆ. ಅವಾಗ ನ್ಯಾಷನಲ್ ಫ್ರಂಟ್ ಅಂತ ಒಂದು ರಾಜಕೀಯ ಪಕ್ಷ ಹುಟ್ಟುಕೊಳ್ತಾರೆ. ಅದರ ಮುಖ್ಯಸ್ಥರು ಇವರೇ VP ಸಿಂಗ್. VP ಸಿಂಗ್ 1990ರಲ್ಲಿ ಆವಾಗ ಕಾನ್ಸಿರಾಮ್ ಗೊತ್ತಿರಲಿ, ಅದು ಕಾನ್ಸಿರಾಮ್ ಜಾರಿಕೂಡಿ ಅವರು ಬಳಸ್ಕೊಂಡಿದ್ದು ಯಾವಾಗ ಗೊತ್ತಾ? ಆವಾಗ ಯಾವ ಅಂಕಿ ಸಂಖ್ಯೆಗಳು ಇರಲಿಲ್ಲ ಅವರ ಹತ್ರ. 1931ರಲ್ಲಿ ಬ್ರಿಟಿಷ್ನವ್ರು ನಡೆಸಿದ್ರಲ್ಲ ಆ ಅಂಕಿಅಂಶಗಳನ್ನ ಬಳಸಿಕೊಂಡು ಹಿಂದುಳಿದ ವರ್ಗಗಳ ಜಾತಿಗಳನ್ನು ನೋಡಿಯಪ್ಪ, ಅವರು 1-2 ಆದೇಶಗಳನ್ನು ಹೊರಡಿಸಿದಾಗ ಮೇಲ್ಜಾತಿ ಮೇಲ್ವರ್ಗದ ಜನ ಹಿಂದುಳಿದ ವರ್ಗಗಳ ಮೇಲೆ ಸಂಮೋಹನ ಬೀರಿ ಇದು ಹಿಂದುಳಿದ ವರ್ಗಗಳಿಗೆ ವಿರುದ್ಧವಾಗಿರ್ತಕ್ಕಂಥ ವರದಿ ಅಂತೇಳಿ ಅವರನ್ನ ಬೇಕಾದಷ್ಟು ರೀತಿಯಲ್ಲಿ ಬಳಸಿಕೊಂಡು ಸುಮಾರು 200 ಜನ ಆತ್ಮಾಹುತಿ ಮಾಡಿಕೊಳ್ತಾರೆ. 200 ಜನ ಅಂತಲ್ಲ, ಇರಲ್ಲ, ಸತ್ತವರೆಲ್ಲ ಹಿಂದುಳಿದವರವರು. 200 ಜನ ಒಂದು ಕಡೆ ಯಾತ್ರೆ ಹೊರಡ್ತಾರೆ, ಯಾರೋ ಎಲ್ಕೆ ಅದ್ವಾನಿ. ಇನ್ನೊಂದು ಕಡೆ ನಮ್ಮ ಹರಿಯಾಣದ ಇವರು ಇರ್ತಾರಲ್ಲ, ಇವರ ಮಾಮ ದೇವಿಲಾಲ್, ಅವರೊಂದು ಯಾತ್ರೆ ಹೊರಡ್ತಾರೆ. ಒಬ್ಬ ಪೂರ್ವ ಪಶ್ಚಿಮ, ಇನ್ನೊಂದು ಉತ್ತರ ದಕ್ಷಿಣ. ಕೊನೆಗೇನಾಗುತ್ತೆ, ಇವರನ್ನ ಎಲ್ಕೆ ಅದ್ವಾನಿ ಅವರನ್ನ ಲಲ್ಲೂ ಪ್ರಸಾದ್ ಯಾದವ್ ಬಿಹಾರದಲ್ಲಿ ಕಟ್ಟಿ ಹಾಕ್ತಾರೆ, ಅಂದ್ರೆ ಬಂಧಿಸ್ತಾರೆ. ಕಲ್ಕತ್ತಾದಲ್ಲಿ ಇರ್ತಾರೆ ವಾಜಪೇಯಿ ಅವರು. ಅಲ್ಲಿಂದ ಬಂದು ಇವರು ಕೊಟ್ಟಿರ್ತಕ್ಕಂಥ ನಾವೇನು ಬೆಂಬಲ ಕೊಟ್ಟಿದ್ವಿ ಅದನ್ನು ವಾಪಸ್ ತಗೊಳ್ತಾರೆ. ಆವಾಗ ಅಧಿಕಾರ ಕಳ್ಕೊಂಡಾಗ ಚಂದ್ರಶೇಖರ್ ಅಧಿಕಾರಕ್ಕೆ ಬರ್ತಾರೆ. ಅವರು 7 ತಿಂಗಳು ಇರ್ತಾರೆ, ಹೋಗ್ತಾರೆ, ಬಿಡಿಯೋದಾಯ್ತು. ಆಮೇಲೆ ಮತ್ತೆ ಎಲೆಕ್ಷನ್ ಬಂದಾಗ PV ನರಸಿಂಹರಾವ್ ಬರ್ತಾರೆ. PV ನರಸಿಂಹರಾವ್ ಬಂದಾಗ ಅಷ್ಟರಲ್ಲಿ ಈ ಮಂಡಲ ಆಯೋಗದ ವರದಿಯನ್ನ 100 ಅರ್ಜಿಗಳ ಮೂಲಕ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾರೆ. ಅದರಲ್ಲಿ ಪ್ರಾಮುಖ್ಯವಾಗಿ ಇಂದಿರಾ ಸಾಹನಿ ವರ್ಸಸ್ ಇಂಡಿಯಾ ಅಥವಾ ಸ್ಟೇಟ್ ಅಂತ ಹೇಳ್ತಾರೆ. ಸಾಮಾಜಿಕವಾಗಿ ಹಿಂದುಳಿದವರು ಯಾರೋ ಅನ್ನೋದನ್ನ ವಿಶ್ಲೇಷಣೆ ಮಾಡ್ತಾರೆ, ವ್ಯಾಖ್ಯಾನ ಮಾಡ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಸ್ಥಿರೀಕರಿಸಿದ್ಯಾರು? ನಾನು ಹೇಳುತ್ತಲ್ಲ, ಯಾರು 9 ಜನ ಬೆಂಚುನಲ್ಲಿ ಸ್ಥಿರೀಕರಿಸ್ತಾರೆ. ಅದನ್ನ ಶೇಕಡ ಯಾವುದೇ ಕಾರಣದಿಂದನೂ 50ಕ್ಕಿಂತ ಹೆಚ್ಚಿರಬಾರದು ಅಂತ. ಅದಕ್ಕೋಸ್ಕರನೇ ನಾವು ಈ ಪ್ರಮಾಣದಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥದ್ದು ಈ ಕಷ್ಟ. ಅದಾದ ನಂತರ ಮತ್ತೆ 10 ವರ್ಷಗಳ ಕಾಲ, 12 ವರ್ಷಗಳ ಕಾಲ ಯಾರೂ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಕರ್ನಾಟಕದಲ್ಲಿ. ಆಮೇಲೆ 1972ರಲ್ಲಿ ನಮ್ಮ ಮಹಾನ್ ನಾಯಕ, ನಮ್ಮೆಲ್ಲರ ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜ ಅರಸು ಅವರು ಅಧಿಕಾರಕ್ಕೆ ಬಂದ ನಂತರ ಆಗಸ್ಟ್ 8, 1973ರಲ್ಲಿ ಆ ಅಂದಿನ ಒಳ್ಳೆಯ ವಕೀಲರಾಗಿದ್ದ LG ಹಾವು ಲಕ್ಷ್ಮಣ್ ಗುಳಪ್ಪ ಹಾವು ಅವರನ್ನ ನೇಮಿಸ್ತಾರೆ. ಅವರು 75ರಲ್ಲಿ ವರದಿ ಕೊಡ್ತಾರೆ. ಆ ವರದಿ ಆ ಸಂದರ್ಭದಲ್ಲಿ ಏನಾಗ್ತದೆ, ಜಾರಿ ಇರ್ತದೆ, ಏನು ಎಮರ್ಜೆನ್ಸಿ ಜಾರಿ ಇರ್ತದೆ. ಅದೇ ಸಂದರ್ಭ ಅಂತ ಹೇಳಿ 77 ಏಪ್ರಿಲ್ ತಿಂಗಳಲ್ಲಿ ಜಾರಿ ಕೊಡ್ತಾರೆ. ಅದು ಕೂಡ ಪ್ರಶ್ನೆ ಆಗುತ್ತೆ. KC ವಸಂತಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಮೈಸೂರು ಪ್ರಕರಣದಲ್ಲಿ ಆವಾಗ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳ್ತಾರೆ. ಆವಾಗ ಇದು ಸಾಮಾಜಿಕ ಅನ್ನುವ ವಿಷಯದ ಮೇಲೆ ಸರಿಯಾದ ರೀತಿಯಲ್ಲಿ ಹಿಂದುಳಿದ ವರ್ಗಗಳನ್ನ ಗುರುತಿಸಿಲ್ಲ. ಇದನ್ನು ಯಾರು ಅದನ್ನ ಅಲ್ಲಿ ಒಂದು ಒಳ್ಳೆ ವ್ಯಾಖ್ಯಾನ ಬರ್ತದೆ, ಅದನ್ನು ಬರೆದವರು ಚಿನ್ನಪ್ಪ ರೆಡ್ಡಿ. ಅಲ್ಲಿ ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಾರೆ, ಬರೀತಾರೆ.
ಕರ್ನಾಟಕ ಸರ್ಕಾರ, ಹೆಗ್ಗಡೆಯವರ ಸರ್ಕಾರ ಇರ್ತದೆ, ರಾಮಕೃಷ್ಣ ಹೆಗ್ಗಡೆಯವರ ಸರ್ಕಾರ ಒಂದು ಅಫಿಡವಿಟ್ ಫೈಲ್ ಮಾಡಿ ನಾವು ಬೇರೊಂದು ಆಯೋಗವನ್ನು ರಚನೆ ಮಾಡ್ತೇವೆ, ಅಲ್ಲಿವರೆಗೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ಆವಾಗ 1983ರಲ್ಲಿ ರಾಮಕೃಷ್ಣ ಹೆಗ್ಗಡೆಯವರು ಟಿ ವೆಂಕಟಸ್ವಾಮಿ ಆಯೋಗವನ್ನು ರಚನೆ ಮಾಡ್ತಾರೆ. ಟಿ ವೆಂಕಟಸ್ವಾಮಿ ರಿಪೋರ್ಟ್ ಕೊಡ್ತಾರೆ. ಬಹಳ ಅನುಕೂಲವಾದ 60 ಲಕ್ಷ ಕುಟುಂಬಗಳನ್ನ ಈ ರಾಜ್ಯದಲ್ಲಿ ಸಮೀಕ್ಷೆ ಮಾಡಿದ್ರು. ಮೊದಲನೇ ಸಮೀಕ್ಷೆ ಮಾಡಿದ್ದ ಆಯೋಗ ಅದು. ಆವಾಗ ಇಡೀ ಬೆಂಕಿಯೇ ಚೊದಗದಗ ಅನ್ನೋ ರೀತಿಯಲ್ಲಿ ಕರ್ನಾಟಕ ಉರಿಯುತ್ತದೆ. ಆವಾಗ ರಾಮಕೃಷ್ಣ ಹೆಗ್ಗಡೆಯವರು ಧೈರ್ಯ ಮಾಡಲಿಲ್ಲ, ಅದನ್ನ ಕಸದ ಬುಟ್ಟಿಗೆ ಎಸೆತಾರೆ. ಕಸದ ಬುಟ್ಟಿಗೆ ಎಸೆದ ನಂತರ ಒಂದು ಉಪದ್ವಾಪ ಮಾಡ್ತಾರೆ. ABCDE ಅಂತ ಹೇಳಿ ಒಂದು. ಆವಾಗ ಅಲ್ಲಿಯವರೆಗೂ ಕೂಡ ಈ ಲಿಂಗಾಯತರು ಮೀಸಲಾತಿಗೆ ಒಳಪಟ್ಟಿರಲಿಲ್ಲ, ಹಾವು ಸೇರಿಸಿರಲಿಲ್ಲ. ದೇವರಾಜ ಜಾರಿ ಕೊಟ್ಟರು. ನಮ್ಮ ಭೀಮಣ್ಣ ಖಂಡ್ರೆಯವರನ್ನ ಸುಟ್ಟರು. ದೊಡ್ಡ ಗಲಾಟೆ ಆಯಿತು. ಜೆ.ಬಿ. ಮಲ್ಲಾರಾಧ್ಯ ಅಂತ ಬ್ರಾಹ್ಮಣ ಲಿಂಗಾಯತರ ಅಧ್ಯಕ್ಷರು ಕರ್ನಾಟಕ ರಾಜ್ಯಾಧ್ಯಕ್ಷ ಹೋರಾಟ ಮಾಡೋರು. ಆದರೂ ದೇವರಾಜ ಬರಲಿಲ್ಲ, ಉಳಿಸ್ಕೊಂಡು. ಆದ್ರೂ ಕೋರ್ಟ್ನಲ್ಲಿ ಏನೋ ಒಂದು ಸಮಸ್ಯೆ ಉದ್ಭವ ಆಯಿತು. ಆದ್ರಿಂದ ಹೋಯ್ತು. ಅದಾದ ನಂತರ ಏನಾಯಿತು, 88ರಲ್ಲಿ ABCD ಒಂದು ಆಯೋಗ ಮಾಡಲೇಬೇಕಾಗ್ತದೆ. ಆವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ KC ವಸಂತ ಕುಮಾರ್ ಕೇಸಲ್ಲಿ ಪೀಠಾಧ್ಯಕ್ಷರಾಗಿದ್ದರಲ್ಲ ಓ ಚಿನ್ನಪ್ಪ ರೆಡ್ಡಿಯವರು ಅವರ ಅಧ್ಯಕ್ಷರನ್ನ ವರ್ಷದಲ್ಲಿ ಈ ಟಿ ವೆಂಕಟಸ್ವಾಮಿ ಅವರು ಮಾಡಿದ್ರಲ್ಲ, ಆ ಅಂಕಿಅಂಶಗಳನ್ನ ಬಳಸಿಕೊಂಡು ರಿಪೋರ್ಟ್ ಅನ್ನ ಕೊಡ್ತಾರೆ. ಆ ರಿಪೋರ್ಟ್ ಅನ್ನ ವೀರೇಂದ್ರ ಪಾಟೀಲ್ ಅವರು ಇದ್ದಾಗ 1980ರಲ್ಲಿ ಇದ್ದಾಗ ಅವರು ಅದನ್ನು ಓದಿಕೊಂಡು ಚರ್ಚೆನೂ ಕೂಡ ಆಗುತ್ತೆ. ಆದರೆ ಅವರ ಅಕಾಲ ಮರಣ ಗೊತ್ತಿರಬೇಕು. ಆಮೇಲೆ ನಮ್ಮ ಸಾರೆ ಕೊಪ್ಪ ಬಂಗಾರಪ್ಪ ಮುಖ್ಯಮಂತ್ರಿ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ಅವರು 2 ವರ್ಷಗಳ ಕಾಲ ಅಧಿಕಾರದಲ್ಲಿ ಇರ್ತಾರೆ. ಆದರೆ ಈ ವರದಿಯತ್ತ ಕಣ್ಣು ಹಾರಿಸುವುದಿಲ್ಲ. ನನಗೆ ಡಾಕ್ಯುಮೆಂಟ್ ಕ್ಲಾಸ್ ಮುಖ್ಯದಲ್ಲಿ ಯಾವುದೇ ಒಂದು ವ್ಯಕ್ತಿ ಮುಖ್ಯ. ಆದ್ರಿಂದ ನಾನು ಎಂಥವನ್ನ ಆರೋಪಿಗೆ ವೆಂಕಯ್ಯ ಅದರಲ್ಲಿ ಅನುಮಾನವೇ ಇಲ್ಲ. ಇವರು 2 ವರ್ಷ ಆದರೂ ಅದರ ಮುಖ ನೋಡಲ್ಲ. ಕೊನೆಗೆ ಅಧಿಕಾರ ಕಳ್ಕೊಳ್ತಾರೆ. ಅಧಿಕಾರ ಕಳ್ಕೊಂಡಾಗ ನಮ್ಮ ಮೊಹಲಿ ಮಹಾತ್ಮ ಅಧಿಕಾರಕ್ಕೆ ಏರ್ತಾರೆ. ಯಾವತ್ತು? ನವೆಂಬರ್ 15, 1992. ದೊಡ್ಡ ಮಳೆಯಾಗಿ ತುಂಗಭದ್ರಾ ಡ್ಯಾಮ್ನಿಂದ 6 ಲಕ್ಷ ಕ್ಯೂಸೆಕ್ ನೀರು ಹೋಗ್ತಿರ್ತದೆ. ಅವತ್ತು ನೆಕ್ಸ್ಟ್ ಡೇನೆ ಅಲ್ಲಿ ಬರ್ತಾರೆ. ನಾನು ಅಲ್ಲಿ ಹೊಸಪೇಟೆಯಲ್ಲಿ ತಹಶೀಲ್ದಾರ್ ಇದ್ದೆ. ಬಿಡಿ, ಅವರು ಏನು ಮಾಡ್ತಾರೆ, 92, 93ರಲ್ಲಿ ಜಾರಿ ಕೊಡೋ ವಿಷಯವನ್ನ ಈ ವರದಿಯನ್ನು ಚಿನ್ನಪ್ಪ ಆಯೋಗ ಅವರು ಎರಡು ವರ್ಗ ಕೊಟ್ಟಿರ್ತಾರೆ. ಪ್ರವರ್ಗ 1, ಪ್ರವರ್ಗ 2 ಅವರ ಬಗ್ಗೆ ಯಾರು ಅವರು ಕೊನೆಗೆ 94 ಅದು ಎಲೆಕ್ಷನ್ ಇಯರ್, ಚುನಾವಣಾ ವರ್ಷ. ಆ ವರ್ಷದ ಕೊನೆಗೆ ಚುನಾವಣೆ ಬರ್ತದೆ. ಆ ಕಾರಣವೂ ಏನು, ಅವರು 94 ಏಪ್ರಿಲ್ 24 ಮತ್ತು 27 2 ಆದೇಶ ಹೊರಡಿಸ್ತಾರೆ. ಅದರ ಮುಂಚಿನ ಕಾರ್ಯಕ್ರಮ ಹೇಳಿದ್ರು. ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳಿದ್ರು. ಆ ಸ್ವಾಮಿಗಳು ಮಾನ್ಯ ದೇವೇಗೌಡರು, ಚಲನಚಿತ್ರ ನಟ ಅಂಬರೀಷ್ ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ, ಗಬ್ಬನ್ ಪಾರ್ಕ್ ಅಲ್ಲಿ ಒಂದು ರ್ಯಾಲಿ ಮಾಡ್ತಾರೆ. ಲಕ್ಷಾಂತರ ಜನ ಸೇರ್ತಾರೆ.
ಸೇರಿ ರ್ಯಾಲಿ ಮಾಡಿದಾಗ ನಮ್ಮ ವೀರಪ್ಪ ಮೊಯ್ಲಿಯವರಿಗೆ ಕರುಳು ಬಳ್ಳಿ ಇವೇನೋ ಒಳಗೆ ಇರ್ತಾರಲ್ಲ ಎಲ್ಲ ಮಿಲಿಟರಿ ಒತ್ತಡ ಶುರು. ಮನೆಗೆ ಅವರೇ ಬಂದು ಇವ್ರ ಹತ್ರ ಮನವಿ ಸ್ವೀಕರಿಸಿ ಏನ್ ಮಾಡ್ತಾರೆ ಈಗ ನಮಗಿರೋದಷ್ಟು ಹಾಸ್ಟೆಲ್ ಆಗಲೇ 92ರಲ್ಲಿ ಇಂದಿರಾ ಸಾಹನಿ ಪ್ರಕರಣದಲ್ಲಿ ಯಾವುದೇ ಕಾರಣದಿಂದ ಮೀಸಲಾತಿ 50% ಮೀರಬಾರದು ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಸ್ಟಿಕನ್ ಹೇಗೆ ಸ್ಟಿಕನ್ ಒಕ್ಕಲಿಗರ ಲಿಂಗಾಯತ ಸೇರಿಸಿಕೊಂಡು 50 ಮೀರಲೇಬೇಕು. ಮೀರ್ತಾರೆ. ಅದಕ್ಕೆ ಒಂದು ಕಾಯ್ದೆನೂ ಹೊರಡಿಸ್ತಾರೆ. ಏನದು ಕಾಯ್ದೆ? ದ ಕರ್ನಾಟಕ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂಡ್ OBC (bracket reservation of seats in educational institution and of appointment or post in the services under the state ಅಂತ policy 73% ಮೀಸಲಾತಿ. ಇವ್ರು ಹೇಳಬಹುದಾಗಿತ್ತು, ಕರೆಸಿ ಮಾತಾಡಬಹುದಾಗಿತ್ತು. ನಿಮ್ಮನ್ನ ಮೀಸಲಾತಿ ಪಟ್ಟಿಗೆ ಸೇರಿಸಿದ್ರೆ ನಾನು 50 ಕ್ರಾಸ್ ಮಾಡಬೇಕಾಗ್ತದೆ. 50 ಕ್ರಾಸ್ ಮಾಡಿದ್ರೆ ಒಂದು ವೇಳೆ ಸರ್ವೋಚ್ಚ ನ್ಯಾಯಾಲಯ ಒಪ್ಪದೆ ಹೋದ್ರೆ ಆಗೇನ್ ಮಾಡ್ಲಿ ಅಂತ ಒಂದು ಮಾತು ಕೇಳಬಹುದಾಗಿತ್ತು. ಈ ಮೊಯ್ಲಿ ಕೇಳಕ್ ಹೋಗಲಿಲ್ಲ. ಆ ಒಕ್ಕಲಿಗರು ಸೇರಿಸೋದು ಅಂದ್ರೆ ಲಿಂಗಾಯತ ಇಲ್ದಿರೋರು ಸೇರಿಸ್ಬಿಡ್ತಾರೆ. ಸೇರಿಸ್ಬಿಟ್ಟು 73%. ಹೆಂಗೆ 73% ಇರ್ತಾರೆ? ಕ್ಯಾಟಗರಿ ಪ್ರವರ್ಗ 1 ಈಗಿದೆಯಲ್ಲ ಅದಕ್ಕೆ 7 ಕೊಡ್ತಾರೆ. ಕ್ಯಾಟಗರಿ 2A 20 ಕೊಡ್ತಾರೆ. ಮುಸ್ಲಿಮರು ಸಪರೇಟ್ ಮಾಡಿರ್ತಾರೆ. ಅವರು ಯಾರು? ಚಿನ್ನಪ್ಪರೆಡ್ಡಿಯವರು ಮುಸ್ಲಿಮರು ಸೇರಿಸಿ ಮುಸ್ಲಿಮರಿಗೂ ಸಪರೇಟ್ ಮಾಡ್ತಾರೆ. ನಾವು ಒಟ್ಟಿಗೆ ಕಡಿದ್ರೆ ಸಪರೇಟ್ ಮಾಡ್ತಾರೆ. ಆವಾಗ ಮುಸ್ಲಿಮರು 2B ಮಾಡಿ ಅವರಿಗೆ 6 ಕೊಡ್ತಾರೆ. ಇನ್ನು ಹೊಸದಾಗಿ 2 ಪ್ರವರ್ಗನ ಸೃಷ್ಟಿ ಮಾಡ್ತಾರೆ. ಏನಲ್ಲಿ ಒಕ್ಕಲಿಗರು ಬಲಿಜ ಮತ್ತು ಬಡವರು. ಬಿನಲ್ಲಿ ಲಿಂಗಾಯತರು, ಮರಾಠರು, ಸತಾನಿಗಳು, ಕ್ರಿಶ್ಚಿಯನ್ನರು, ಬಂಡ್ಸ್ ಇಷ್ಟು ಜನ ಸೇರಿಸಿ ಬಿ ಮಾಡ್ತಾರೆ. ಇದು 3A. ಈ 3A 3B ಸರ್ಕಾರಿ ಕೃಪಾಪೋಷಿತ ಹಿಂದುಳಿದ ವರ್ಗ ಅಂತ ನಾನು ಕರೆಯೋದು. ಅಷ್ಟಕ್ಕೆ 18 ಆಗಿಲ್ಲ. ಈ 3Aಗೆ 7 ಕೊಡ್ತಾರೆ. 3Bಗೆ 10 ಕೊಡ್ತಾರೆ. ಶೆಡ್ಯೂಲ್ ಕಾಸ್ಟ್ಗೆ 18 ಕೊಡ್ತಾರೆ. ಶೆಡ್ಯೂಲ್ ಟ್ರೈಬ್ಗೆ 5 ಕೊಡ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಯಾರು? ಸುಪ್ರೀಂ ಕೋರ್ಟ್ ಕೇಳುತ್ತೆ, ಇದನ್ನ ರದ್ದು ಮಾಡಿದ್ರು ವಾಪಸ್ ಆಗುತ್ತೆ. ಸ್ವಾಮಿ ರದ್ದು ಮಾಡಿ ನಾವು ವಾಪಸ್ ಆಗತ್ತೆ, ಇಲ್ಲ ನಾವು ಇಳಿಸ್ಬಿಡ್ತೀವಿ. ಇಳಿಸ್ತಾರೆ. ಇಳಿಸಿದಾಗ ಏನ್ ಮಾಡ್ತಾರೆ? ಪ್ರವರ್ಗ 1ಕ್ಕೆ 7 ಇದ್ದದನ್ನ 4 ಮಾಡ್ತಾರೆ. ಪ್ರವರ್ಗ 2Aಗೆ 20 ಇದ್ದದನ್ನ 15 ಮಾಡ್ತಾರೆ. ಆವಾಗ ಕಾಕೋಡು ತಿಮ್ಮಪ್ಪನವರು ಸಮಾಜ ಕಲ್ಯಾಣ ಸಚಿವರಾಗಿರ್ತಾರೆ. ಅದು 94 ಜುಲೈ. ಅದಾದ್ಮೇಲೆ ಮುಸ್ಲಿಮರಿಗೆ 6 ಇದ್ದದನ್ನ 4 ಮಾಡ್ತಾರೆ. 3A ಒಕ್ಕಲಿಗರಿದ್ದಾರಲ್ಲ ಅದು 7 ಇದ್ದದನ್ನ 4 ಮಾಡ್ತಾರೆ. ಅವ್ರು ಇಲ್ಲವೇ ಇಲ್ಲ, ಆದ್ರೂ 4. ಅರ್ಥ ಮಾಡ್ಕೊಳ್ಳಿ. 3B ಲಿಂಗಾಯತ ಸೇರಿವರೆಲ್ಲ ಇದ್ದಾರಲ್ಲ ಅದನ್ನ 10 ಇದ್ದದನ್ನ 5 ಮಾಡ್ತಾರೆ. ಪರಿಶಿಷ್ಟ ಜಾತಿಯ 18 ಇದ್ದದನ್ನ 15 ಮಾಡ್ತಾರೆ. ಪರಿಶಿಷ್ಟ ಪಂಗಡನ 3 ಮಾಡ್ತಾರೆ. ಎಷ್ಟಾಯ್ತು? 50 ಆಯ್ತು. ಇಲ್ಲಿ ಅನ್ಯಾಯ ಆಗಿದ್ಯಾರಿಗೆ? ಮುಕ್ಷಟ್ಟೆ ಹೊಡೆದವರು 3A 3B. ಆದ್ರೂ ವಾಸ್ತವವಾಗಿ ಹಿಂದುಳಿದ ಅತಿ ಹಿಂದುಳಿದ ಕ್ಯಾಟಗರಿ 1 ಅವರು ವಾಸ್ತವವಾಗಿ 6 ಅಥವಾ 5 ಕೊಡ್ಲೇಬೇಕಾಗಿತ್ತು. ಕೊಡ್ಲಿಲ್ಲ. ಯಾಕೆ ಅಂದ್ರೆ 20 15 ಆದ್ರೆ ಯಾರು ಮ್ಯಾಥಮೆಟಿಕ್ಸ್ ಲೆಕ್ಕಾಗಿ 20 15 ಕೊಟ್ರೆ 7 ಎಷ್ಟು ಕೊಡಬೇಕು? ಮ್ಯಾಥಮೆಟಿಕ್ಸ್ ಅಥಮೆಟಿಕ್ ಎಷ್ಟು ಕೊಡ್ಬೇಕು? 5 5 ಕೊಡ್ಲಿಲ್ಲ. ಅಲ್ಲಿ ಕೇಳೋರು ಯಾರಿಲ್ಲ. ಕ್ಯಾಟಗರಿ 1ನಲ್ಲಿ 46 ಜಾತಿಗಳು
ಅಲ್ಲಿ ಪ್ರಬಲ ಜಾತಿಗಳು ಅಂದ್ರೆ ಬೆಸ್ತರು, ಉಪ್ಪಾರರು, ಗೊಲ್ಲರು ಅಷ್ಟೇ ಇರೋದು. ಅನ್ಯಾಯ ಆಯ್ತಾ? ಮುಗಿದ ಇವತ್ತು ಪ್ರಸ್ತುತ ಅದೇ ಇವತ್ತು ನಮ್ಮಲ್ಲಿ ಜಾರಿಯಲ್ಲಿ ಒಂದು ಭಾಗ. ಇನ್ನೊಂದು ಹೇಳಲೇಬೇಕಾದ ವಿಷಯ, ಇದು ಬಹಳಷ್ಟು ವಿಷಯ ಇದೆ. ರಾಜಕೀಯ ಮೀಸಲಾತಿ ಹೇಳ್ಬೋದಾ? ಇಲ್ಲೇನಾಯ್ತು? ರಾಜೀವ್ ಗಾಂಧಿ ಇದ್ದ ಕಾಲದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ, ಹಿಂದುಳಿದವರಿಗೆ ಮತ್ತು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಸ್ಥಳೀಯ ಸಂಸ್ಥೆಗಳನ್ನ ಸಂಘಟನೆ ಮಾಡಿ ಅವನ್ನ ಬಲಪಡಿಸಿ ಸ್ಥಳೀಯರಿಗೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋ ದೃಷ್ಟಿಯಿಂದ 73 ಮತ್ತು 74 ತಿದ್ದುಪಡಿ ತರ್ತಾರೆ. ನೀವು ಕೇಳಿ ಯಾವುದು ತಿದ್ದುಪಡಿದ್ದು? ಆರ್ಟಿಕಲ್ 342ರಿಂದ ಡಿ ಇಂದ ಡಿ ವರೆಗೆ ತಿದ್ದುಪಡಿ ತರ್ತಾರೆ. ಅದಕ್ಕನುಗುಣವಾಗಿ ಮಂಡಿಸ್ತಾರೆ. ಮಂಡಿಸಿ ಯಾವುದೋ ಕಾರಣದಿಂದ ಅದು ಒಂದು ಪಾಸ್ ಆಗುತ್ತೆ. ಇನ್ನು ಮೇಲ್ಮನೆಯಲ್ಲಿ ಆಗಲ್ಲ. ಆಗ್ತಿದ್ರು ಮಡ್ರಾಸ್ನಲ್ಲಿ ಖರಗ್ಪುರದಲ್ಲಿ ಅವ್ರನ್ನ ಒಂದು ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಈ ಬಿ ನರಸಿಂಹರಾವ್ ಬಂದಾಗ ಇದು 73-74 ರಾಜ್ಯದಲ್ಲಿ ಕಾಯ್ದೆ ತರ್ತಾರೆ. ಅವಾಗ 93ರ ಕಾಯ್ದೆ, ಪಂಚಾಯತ್ ರಾಜ್ ಕಾಯ್ದೆ ತರ್ತಾರೆ. ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಇದನ್ನು ಮಾಡ್ತಾರೆ. ಏನ್ ಮಾಡ್ತಾರೆ? ತಿದ್ದುಪಡಿ ಮಾಡಿಬಿಟ್ಟು ರಾಜಕೀಯವಾಗಿ ಮೀಸಲಾತಿನ ಯಾರು ಕೊಡಬೇಕು, ರಾಜಕೀಯ ಮೀಸಲಾತಿ ಹೊಸದಾಗಿ ಮಾಡಬೇಕಲ್ಲ ನೀವು, ಹಿಂದುಳಿದು ಯಾರು ಹಿಂದುಳಿದಿದ್ದಾರೆ ಅಂತ ಅದು ಮಾಡಕ್ ಹೋಗ್ಲಿಲ್ಲ. ಏನ್ ಮಾಡ್ತಾರೆ ಗೊತ್ತಾ? ಈ ಪ್ರಸ್ತುತ ಏನ್ ಮಾಡ್ತಾರೆ? ಈ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಮೀಸಲಾತಿ ಇತ್ತಲ್ಲ, ಕ್ಯಾಟಗರಿ 1, 2A, 2B, 3A, 3C. ಕ್ಯಾಟಗರಿ 1, 2A, 2B ಸೇರಿಸ್ಬಿಟ್ಟು ಗ್ರೂಪ್ ಎ ಮಾಡ್ತಾರೆ. ಕ್ಯಾಟಗರಿ 3A, 3B ಸೇರಿಸಿ ಬಿ ಮಾಡ್ತಾರೆ. ಎಬಿ ಅಂತ ಮಾಡ್ಬಿಟ್ಟು ಏನ್ ಮಾಡ್ತಾರೆ? ಜಾರಿ ಕೊಡ್ತಾರೆ. ಯಾರು ಗೊತ್ತಿರೋದಿಲ್ಲ, ಏನಿಲ್ಲ, ಎಲೆಕ್ಷನ್ ನಡ್ಕೊಂಡೇ ಹೋಗ್ತಾರೆ. 2010ರಲ್ಲಿ ಬೇಕಾಗಿ ಹೇಳಿರ್ತಾರೆ. 2010ರಲ್ಲಿ ನಿಮಗೆ ಇದೇ ಜಿಲ್ಲೆಯವಾದಂತ ಒಬ್ಬರು ರಾಜ್ಯಪಾಲರಿದ್ದರು. ಅವರಿಗಿಲ್ಲ. ಅವರ ನೇತೃತ್ವದಲ್ಲಿ ಒಬ್ಬ ಕೃಷ್ಣಮೂರ್ತಿ, ಡಾಕ್ಟರ್ ಕೃಷ್ಣಮೂರ್ತಿ ಅನ್ನೋರ ಕೈಲಿ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿಸ್ತಾರೆ. ಏನ್ ಕೇಸ್ ಹಾಕಿಸ್ತಾರೆ? ಸ್ಥಳೀಯ ಸಂಸ್ಥೆಗಳಿಗೆ 85% ಮೀಸಲಾತಿ ಇದೆ ಅಂತ ಹೋಗಿ ಅವರೇ ವಾದ ಮಾಡ್ತಾರೆ. ಅದು ವರ್ಟಿಕಲ್ ಅಲ್ಲ, ಹಾರಿಜಾಂಟಲ್ ಅನ್ನ ಸುಳ್ಳು ಹೇಳಿ ತಿದ್ದುತ್ತಾರೆ. ಹೇಳಿದ್ರು ಸರಿಯಲ್ಲ ಅಂತ ಹೇಳಿ ತಿದ್ದುತ್ತಾರೆ. ಕೊಟ್ಟಿದ್ದ 56%, 32% ಓಬಿಸಿ ಕೊಟ್ಟಿರ್ತಾರೆ, 18ನ್ನ ಎಸ್ಸಿ ಕೊಟ್ಟಿರ್ತಾರೆ, 5ನ್ನ ಎಸ್ಟಿ ಕೊಟ್ಟಿರ್ತಾರೆ, 56 ಹೆಚ್ಚಾಗಿದೆ. 6 ಕೂಡ ಈ ವರ್ಗ ಸಹಿಸಿಕೊಳ್ಳುವುದಿಲ್ಲ. ಕೋರ್ಟ್ ಆವಾಗ ಏನ್ ಮಾಡ್ತಾರೆ? ಪ್ರಸ್ತಾಪ ಮಾಡಿ 2 ವಿಷಯ. ಒಂದು ವಿಷಯ ಏನು? ನೀವು ಅಳವಡಿಸಿಕೊಂಡಿರ್ತಕ್ಕಂಥದ್ದು ಮೀಸಲಾತಿ ಸರಿಯಲ್ಲ, ರಾಜಕೀಯ ಮೀಸಲಾತಿ ಆಗಬೇಕು. ರಾಜಕೀಯ ಮೀಸಲಾತಿ ಆಗಬೇಕು ಅಂದ್ರೆ ಟ್ರಿಪಲ್ ಟೆಸ್ಟ್ ಕೇಳಿರ್ಬೇಕು. ಟ್ರಿಪಲ್ ಟೆಸ್ಟ್ ಅಂದ್ರೆ ಇಂಡಿಪೆಂಡೆಂಟ್ ಒಂದು ಆಯೋಗ ರಚನೆ ಮಾಡಬೇಕು. ಅವರಿಗೆ ಎಂಪಿರಿಕಲ್ ಡೇಟಾ ಕೊಡಬೇಕು. ಕೊಟ್ಟು ಹಿಂದುಳಿದ ವರ್ಗದವರು, ರಾಜಕೀಯವಾದ ಹಿಂದುಳಿದವರು ಯಾರು ಅಂತ ಗುರುತಿಸಿ ಯಾವುದೇ ಬಂದರೂ ಕೂಡ 50% 56 ನೋಡಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಅದು 50 ತಿಳಿಸ್ತಾರೆ. ಆವಾಗ 2008ರಲ್ಲಿ ಇದೇ ಜಿಲ್ಲೆಯವರು ದೊಡ್ಡದಾಗಿ ಮಾತಾಡ್ತಾರಲ್ಲ, ಅವರು ಆವಾಗ 2 ಹುದ್ದೆ ಇರ್ತಾರೆ. ಒಂದು ರೆವಿನ್ಯೂ, ಇನ್ನೊಂದು RDPR. ಈಗ ಅವರೆಲ್ಲ ಪಕ್ಷದಲ್ಲಿ ಇರಲಿಲ್ಲ, ಇದಿಲ್ಲ, ಓಡಾಡ್ಕೊಂಡು ಅವರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಗುರುಗಳಿಗೆ ಕಾಣಿಕೆ RSS ಗುರುಗಳವರು ಅವರ ಇದನ್ನ ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಈ ಟ್ರಿಪಲ್ ಟೆಸ್ಟ್ ಬಿಟ್ಟು ಬಿಡ್ತಾರೆ. ಇದಿಟ್ಟು ಬಿಡ್ತಾರೆ. ಹಾಗಾಗಿ ಹಿಂದುಳಿದ ವರ್ಗಗಳಿಗೆ
ನಿಮಗೆಲ್ಲ ಗೊತ್ತಾಗಿದೆ. ಇದು ಕಡಿಮೆ ಆಯ್ತಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಒಬ್ಬ ಮರಿಗೌಡ ಅಂತ ಕೇಸ್ ಹಾಕ್ತಾರೆ. ಕೇಸ್ ಯಾವಾಗ ನೋಟಿಫಿಕೇಶನ್ ಹೊರಡಿಸ್ಬಿಡ್ತಾರೆ, ಯಾರು ಎಲೆಕ್ಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಆವಾಗ ಇವರು ಸ್ಟೇ ಕೊಡ್ತಾರೆ. ಆವಾಗ ಡಿವಿಷನ್ ಬೆಂಚ್ಗೆ ಹೋಗ್ತಾರೆ. ಡಿವಿಷನ್ ಬೆಂಚ್ಗೆ ಹೋದಾಗ ಏನಾಗುತ್ತೆ, ಡಿವಿಷನ್ ಬೆಂಚ್ ಅಲ್ಲಿ ಬಹಳ ಚೆನ್ನಾಗಿ ಆವಾಗ ಕೇರ್ ಅಂತ ಹೇಳ್ಬಿಟ್ಟು ಚೀಫ್ ಜಸ್ಟಿಸ್ ಬಹಳ ಚೆನ್ನಾಗಿ ಅವರು ಹೇಳ್ತಾರೆ. ಅವರ ಅಂಕಿಅಂಶಗಳನ್ನು ಕೊಡ್ತಾರೆ. ನೋಡಿದ್ರೆ ನಮಗೆ ಹೊಟ್ಟೆ ನಿಲ್ಲವಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಆ ಶಕ್ತಿ ನಮಗಿಲ್ಲ, ಮೊದಲೇ ಸಂಘಟನೆ ಇಲ್ಲ, ಅಧಿಕಾರ ಇಲ್ಲ. ಏನ್ ಮಾಡೋದು? ಅವರು ಎಷ್ಟು ಚೆನ್ನಾಗಿ ಅವರು ಹೇಳಿದ್ದಾರೆ ಅಂತಂದ್ರೆ, ಸಂಸತ್ತಲ್ಲಿ ಎಷ್ಟು ಜನ ಇರ್ತಾರೆ, ವಿಧಾನಸಭೆಯಲ್ಲಿ ಎಷ್ಟು ಜನ ಇರ್ತಾರೆ, ವಿಧಾನ ಪರಿಷತ್ತಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋ ಒಂದು ಲೆಕ್ಕನ ಕೊಟ್ಟು, ಜೊತೆಗೆ ಜಿಲ್ಲಾ ಪಂಚಾಯತ್ ಅಲ್ಲಿ ಒಟ್ಟು 848 ಸೀಟುಗಳಿವೆ. ಅದರಲ್ಲಿ ಎಷ್ಟಿದ್ದಾರೆ ಅಂತಂದ್ರೆ 285 ಲಿಂಗಾಯತ. ಜಿಲ್ಲಾ ಪಂಚಾಯತ್ ಮೆಂಬರ್ ಇರೋದು 196-97 ಒಕ್ಕಲಿಗರಿದ್ದಾರೆ. ಇದೆಲ್ಲ ಹೇಳಿ ಅವ್ರೇನ್ ಮಾಡ್ತಾರೆ, ಇದನ್ನ ಆವಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಕೃಷ್ಣಮೂರ್ತಿ ಕೇಸಲ್ಲಿ, ನೀವು ಇದನ್ನು ಸರಿಪಡಿಸಿ ಹೊಸದಾಗಿ. ಯಾರು ಕೇರ್ ಮಾಡಲ್ಲ. 2010 ಎಲೆಕ್ಷನ್ ಆಗುತ್ತದೆ, 2015 ಎಲೆಕ್ಷನ್ ಆಗ್ತದೆ. ಈ ಕೇಸನ್ನು ನಡೆಸಿದವರು ರಘುವರ್ಮ ಕುಮಾರು ನಮ್ಮ ನಮ್ಮ ಸಿದ್ದರಾಮಯ್ಯನವರಿಗೆ ಅಡ್ವೊಕೇಟ್ ಜನರಲ್ ಆಗಿರ್ತಾರೆ. ಅವರು ಕೂಡ ಹೇಳಲ್ಲ ಈ ಟ್ರಿಪಲ್ ಟೆಸ್ಟ್ ಮಾಡಬೇಕು ಅಂತ. ಯಾಕೆ ಗೊತ್ತಿಲ್ಲ, ಊಹಿಸ್ಕೋಬಹುದು, ಕೊಡಲ್ಲ, ಬಿಟ್ಟು ಬಿಡ್ತಾರೆ. ಎಲೆಕ್ಷನ್ ಆಮೇಲೆ ಏನಾಗ್ತದೆ, ಮಹಾರಾಷ್ಟ್ರದಲ್ಲಿ ಎತ್ಕೊಡ್ತಾರೆ. ಮಹಾರಾಷ್ಟ್ರದಲ್ಲಿ ದೊಡ್ಡ ಗಲಾಟೆ ಆಗುತ್ತೆ, ಮಧ್ಯಪ್ರದೇಶದಲ್ಲಿ ದೊಡ್ಡ ಗಲಾಟೆ ಆಗುತ್ತೆ. ನೀವು ಇದನ್ನ ಈ ಆಯೋಗ ರಚನೆ ಮಾಡಿದ್ರೆ ಮಾಡಿ, ಇಲ್ಲಿ ಅವರು ಎಲ್ಲವನ್ನು ಜನರಲ್ ಅಂತ ಮಾಡಿ ಎಲೆಕ್ಷನ್. ಇದು ಯಾರಪ್ಪ ಅನ್ಯಾಯ? ಅಲ್ಲೊಬ್ರು ಯಾವುದೋ ಒಂದು ಸಣ್ಣ ಸಣ್ಣ ಜಾಸ್ತಿಯವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತಿದ್ರು, ಅದಕ್ಕೂ ಅನ್ಯಾಯ ಆಗ್ತದೆ. ಎಂತ ಅನ್ಯಾಯ ಅಲ್ಲ. ಇಲ್ಲಿ 10 ವತ್ಸರ ಆಯೋಗ ಏನ್ ರಿಪೋರ್ಟ್ ಕೊಟ್ಟಿದೆ ಅಂತ ಗೊತ್ತಿಲ್ಲ ಇವತ್ತು. ಯಾರು ಓದಿದ್ದೀರಾ, ಕೇಳಿದ್ದೀರಾ? ಯಾರಿಗೂ ಗೊತ್ತಿಲ್ಲ. ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಕ್ಯಾಬಿನೆಟ್ 2 ಮೀಟಿಂಗ್ ಮಾಡಿದ್ದಾರೆ. ಅದರ ಮೇಲೆ ಚುನಾವಣೆ ನಡೆಸ್ತೀವಿ, ಅದನ್ನೇ ಉಪಯೋಗಿಸ್ಕೊಂಡು ಅಂತ ಹೇಳಿದ್ದಾರೆ. ಆದರೆ ಅವರು ಈ ರಾಜಕೀಯ ಮುಂದುವರೆದಿದ್ದಾರಲ್ಲ, ಬಿ ಗ್ರೂಪ್ ಅಲ್ಲಿ ಇದ್ದಾರಲ್ಲ, ಅವ್ರು ಬಿಟ್ಟಿಲ್ಲ. ಬಿಡಬೇಕು, ಬಿಡಬಾರ್ದು, ಅವ್ರು ಬಿಡಬೇಕು. ರಾಜಕೀಯ ಹಿಂದುಳಿದವರು 70 ಜನ ಲಿಂಗಾಯತ ಎಂಎಲ್ಎಗಳು, 65 ಜನ ಒಕ್ಕಲಿಗರ ಎಂಎಲ್ಎಗಳು ಇರ್ತಾರೆ. ಅವ್ರು ರಾಜಕೀಯ ಪರಿಗಣಿಸ್ತಿದ್ರೆ ಯಾಕೆ ರಾಜಕೀಯ? ಯಾರಿಗೋಸ್ಕರ ರಾಜಕೀಯ? ನಾನೆಷ್ಟಿದ್ದೀವಿ ಗೊತ್ತಾ? 2,20,00,000 ಇದ್ದೀವಿ. ಆದರೆ ನಮ್ಮ ಸಂಘಟನೆ ಇಲ್ಲ. ಆ ಸಂಘಟನೆಗೆ ಒಬ್ಬರು ರೂವಾಗಿಲ್ಲ. ಆ ರೂವಾಗಿ ನಾನೀಗಾಗಲೇ ನೆಸ್ಸಯ್ಯ ಅಂತ ಅವಧೂತನೊಬ್ಬ ಹುಟ್ಟಬೇಕು. ಅವಧೂತನೊಬ್ಬ ಹುಟ್ಟದೇ ಇದ್ರೆ ಖಂಡಿತ ಈ ಜಾತಿಗಳಿಗೆ ಅವಸಾನವೇ ಹೊರತು ಉದ್ಧಾರ ಅಂತ. ಈ ಸ್ಥಿತಿ ನಾವು ಇನ್ನು ಒಂದು ಹೇಳ್ತೀನಿ, ಒಂದು ಸಣ್ಣ ವಿಷಯ ಸಾಕು. 1 ಗಂಟೆಗಳಿಗೆ ಅವರು 2001 ಜನಗಣತಿಯ ಆಧಾರದ ಮೇಲೆ ಪ್ರತಿ 2.5 ಲಕ್ಷಕ್ಕೆ ಆಜುಬಾಜುಗೆ ಒಂದು ಎಂಎಲ್ಎ 224 ಎಂಎಲ್ಎ ಹಂಚ್ತಾರೆ. ಆ ಹಂಚಿದಾಗ ಉದಾಹರಣೆಗೆ ವಿಶ್ವಕರ್ಮ 15 ಲಕ್ಷ ಇದ್ದಾರೆ. ಎಷ್ಟು ಕೊಡ್ಬೇಕಂತ ಟಿಕೆಟ್ ರಾಜಕೀಯ ಪಕ್ಷದವ್ರಿಗೆ? ಎಷ್ಟು ಕೊಡ್ಬೇಕು? 2.5 ಲಕ್ಷ ಅಂತಂದ್ರೆ 8 ಕೊಟ್ಟಿದ್ದಾರ? ಎಲ್ಲೋಯ್ತು ಆ ಹೋಮ್ ಸೀಟು? ಯಾರು ಕತ್ತರು?
ಅರ್ಥ ಆಗಿರ್ಬೇಕು. ಇದು ನಾನು ಕೇಳಿ ಆಯ್ತಾ, ಅದು ಕೊಡ್ತಾ ಇಲ್ಲ, ಅದೆಲ್ಲ ಅವರೇ ತಪ್ಪಿಸ್ತಾ ಇದ್ದಾರೆ. ನಾನು ಇನ್ನೂ ಒಂದು ಹಿಂದೆ ನಾವು ನಮ್ಮ ಇವರೆಲ್ಲ ಸೇರ್ಕೊಂಡು 52ರಿಂದ ಯಾವ ಜಾತಿಯರು ಆಗಿದ್ದಾರೆ. ನಾವಿರೋದು ಹಿಂದುಳಿದವರು 197 ಜಾತಿಗಳು, ಹೊರಗ ಒಂದು ಎಲ್ಲ ಅಂತ ಸೇರಿ ನೋಡಿ. ನಾವು ಅವಾಗ ಹಾಕಿದ್ದೀವಿ. ಆವಾಗ ಹಿಂದುಳಿದ ವರ್ಗಗಳಲ್ಲಿ ವಿಧಾನ ಪರಿಷತ್ತಲ್ಲಿ ಇದ್ದ ಜಾತಿಗಳ ಪ್ರಾತಿನಿಧ್ಯ ಬಲಿಜ, ಮರಾಠ, ಬೆಸ್ತ, ಗಾಣಿಗ, ದೇವಾಂಗ, ವಿಶ್ವಕರ್ಮ, ಉಪ್ಪಾರ, ನಾಯ್ಡು, ಮಡಿವಾಳ, ಹಿಂದೂ ಸಾಗರು, ರಾಜು ಕ್ಷತ್ರಿಯ, ಕಂಠಾರಿ, ವಲ್ಲ, ಕುಂಬಾರ, ರಜಪೂತ್, ಮೊದಲಿಯಾರ್, ಅರಸು, ದೇವಳಿ, ವಣ್ಣಿಯಾರ್ ಮತ್ತು ಕಟುಕ. ನಿಮ್ಮ ವಿಧಾನ ಪರಿಷತ್ ಇಷ್ಟು ಜಾತಿ. ವಿಧಾನ ಸಭೆಯಲ್ಲಿ ಕುರುಬ, ದೇವಾಡಿಗ, ಬಲಿಜ, ಈಡಿಗ, ರಜಪೂತ್, ಹಿಂದೂ ಸಾಗರು, ಗಾಣಿಗ, ಕ್ಷತ್ರಿಯ, ಅರಸು, ದಿಗಳ, ರಾಮಕ್ಷತ್ರಿಯ, ಸೋಮವಂಶ ಕ್ಷತ್ರಿಯ, ಸಹಸ್ರಾರ ಕ್ಷತ್ರಿಯ, ಪದ್ಮಸಾಲಿ, ವಲ್ಲ, ಮೊಗವೀರ, ಮರಾಠ, ಉಪ್ಪಾರ, ಗುರುವಿನ ಶೆಟ್ಟಿ, ಭಾವಸಾರ ಕ್ಷತ್ರಿಯ, ಆಲಕ್ಕಿ ಒಕ್ಕಲ್, ವಿಶ್ವಕರ್ಮ, ಕುಂಬಾರ, ಮಡಿವಾಳ, ಸಮೀಪ, ದೇವ. ಇನ್ನು ಜಾತಿ ಯಾರು ಕೇಳೋರೇ ಇಲ್ಲ. ನಿಮ್ಗೆ ಅಷ್ಟೇ ಬೇಡ, 121 ಜಾತಿಗಳಿಗೆ ಇದುವರೆಗೂ ಸರ್ಕಾರಿ ಹುದ್ದೆ ಇಲ್ಲ ರೀ. ಅದು ಬೇಡ, 197 121 ಜಾತಿಗಳಿಗೆ ಸರ್ಕಾರಿ ನೌಕರಿ ಇಲ್ಲ. ರಿವ್ಯೂ ಮಾಡಬೇಕು ಅಂತಿದೆ. ರಿವ್ಯೂ ಮಾಡಿದಾಗ ಯಾರು ಹಿಂದುಳಿದ ವರ್ಗ ಆಗಿ ಉಳಿಲಿಕ್ಕೆ ನಾಲಾಯಕ ಆಯ್ತು, ಏನೇನೋ ಆಯ್ತು ಹೇಳ್ಕೊಂಡು ಬಂದು ಅದನ್ನು ಯಾವುದೋ ಟಿವಿಯನ್ನು ಜಾತಿ ಗಡಗಡ ಜಾತಿ ಗಡಗಡ ಅಂತ ಬೆಳಗ್ಗೆಯಿಂದ ಸಂಜೆ ಹೊಡೆದ ಅದು ಯಾವುದೋ ಬರೀ 7 ಜಾತಿಗಳು ಇಷ್ಟವ್ರೆ. ಯಾಕೆ ಹಿಂಗೆ ತಲೆ ಕೆಟ್ಟೋಗಿದೆ, ಯಾಕೆ ತೋರಿಸ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರಿಗೆ ಹೇಳಿ 2ನೇ ದಿನಕ್ಕೆ ಒಂದು ಪತ್ರಿಕಾಗೋಷ್ಠಿ ಕರೆದು ಅವ್ರಿಗೆ ಎಲ್ಲ ಹೇಳಿದ್ರು. ಯಾವುದೂ ಲೀಕ್ ಆಗಿಲ್ಲ, ಯಾಕೋ ಎಲ್ಲವೂ ಕಪೋಲ ಕಲ್ಪಿತವಾಗಿ ಇದನ್ನ ಅವರು ಬಿತ್ತರಿಸ್ತಾ ಇದ್ದಾರೆ. ನಾನು ಅವ್ರ ಪ್ರಶ್ನೆ ಕೇಳಿದೆ, ಹಾಗಾದ್ರೆ ಈ ಜಾತಿ ಹೇಳಿದ್ರಲ್ಲ, ಆ ಜಾತಿ ನಿಖರ ಸಂಖ್ಯೆಗಳು ಹೇಳಿ. ಅಂದ್ರೆ 34,45,790 ಅದು ಹೇಳಿದ್ರಿ. ಅದೇಂಗ್ರಿ ಮತ್ತೆ ಲೀಕ್ ಆಗ್ತದೆ? ಇದು ಕಪೋಲ ಕಲ್ಪಿತ ಅಲ್ವಾ? ಇದು ಯಾರ ಉತ್ತರ ಇಲ್ಲ. ಆಮೇಲೆ ಪತ್ರ ಯಾವ ಪತ್ರಿಕೆಗಳು ಕೊಡೋದು ಇದು ಆಗಿದ್ದಲ್ಲಿ ಯಾವುದೂ ಲೀಕ್ ಆಗಿಲ್ಲ. ನನಗೆ ಗೊತ್ತಿಲ್ಲ. ನಿಜರು ಅವ್ರು ಕೇಳಿ ಅವ್ರನ್ನ ಯಾವ ಜಾತಿ ಎಷ್ಟು ಅವ್ರ ಜಾತಿ ಅವ್ರಿಗೆ ಗೊತ್ತಿಲ್ಲ. ಈಗ ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸ್ವೀಕಾರ ಮಾಡಿದ್ದಾರೆ. ಅದೇನೋ ಕರೆದು ಕೇಳಿಸ್ಕೊಂಡು ಲೆಕ್ಕಾಚಾರ ಬಂದು ಅವನಿಗೆ ಸ್ವೀಕರಿಸಿದ್ದಾರೆ. ಅದೆಲ್ಲೋ ಒಂದು ಕಡೆ ಇಟ್ಟಿದ್ದಾರೆ. ಅದನ್ನ ನಾನಂತೂ ಹೇಳಿದ್ದಾರೆ, ನ್ಯಾಯ ಸಿಗುತ್ತೆ ಅಂತ ನನಗಂತೂ ಅನಿಸಿಲ್ಲ. ಯಾಕೆಂದ್ರೆ ಅವರು 2 ಬಲಿಷ್ಠ ಜಾತಿಗಳ ನಡುವೆ ಸಿಕ್ಕಾಕೊಂಡಿದ್ದಾರೆ. ಇವತ್ತು ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗಿದ್ದೇವೆ. ಅವರನ್ನು ಎದುರಿಸಿ ಇದನ್ನ ಒಂದು ಉಪಸಮಿತಿ ಮಾಡಿ ಸಂಪುಟದ ಅದನ್ನು ಚರ್ಚೆ ಮಾಡಿ ಬಹಿರಂಗಪಡಿಸ್ತೀವಿ ಅನ್ನೋ ಇಚ್ಛಾಶಕ್ತಿ ಅಥವಾ ಕೆಚ್ಚು ಇದು ಇದೆಯಾ ಅಂತ ನಿಮ್ಮ ಪ್ರಶ್ನೆ. ನಾನು ಅದನ್ನು ಹೇಳ್ತೇನೆ, ಇದೇ ಅಂತಾರೋ ಇಲ್ಲ ಅಂತ. ಯಾರೇ ನೀವು BP ಸಿಂಗ್ ಅಂತ ತಿಳ್ಕೊಂಡ್ರು ಅವ್ರನ್ನ? ಅಯ್ಯೋ BP ಸಿಂಗ್ ಹೇಳಿ ಆ ಮಾತನ್ನ ಇವ್ರದೆಲ್ಲ ಹೇಳೋದನ್ನ ಮಾಡ್ಬೇಕು. 1,60,00,000 ಹಿಂದುಳಿದವರಿಗೆ ಕೊಡಿಯಪ್ಪ ಅಂತ ನಾವು ಕೇಳ್ತೀವಿ. ಅಲ್ಲೂ ಕೊಡೋದು. ಹಿಂಗಾದ್ರೆ ಹಿಂದುಳಿದವರು ಮೇಲೆ ಹೆಂಗೆ ಬರ್ತಾರೆ ರಾಜಕೀಯವಾಗಿ ನೀವು ಹೇಳಿ. ಇದು ನಡೀತಾ ಇರತಕ್ಕಂಥ ಪ್ರಚಲಿತ ಸನ್ನಿವೇಶ, ಪ್ರಸಕ್ತ ವಿದ್ಯಮಾನ. ಈಗ 3ನೇ ಲಾಸ್ಟ್ ನಂಬರ್ನಲ್ಲಿ ನಾವು ಇಲ್ಲಿದ್ರು. ನಾವಿದ್ದಾಗ ಇದೇ ಸಿದ್ದರಾಮಯ್ಯ
ಸರ್ವೆ ನಡೆಸಿ. ಅದು ಸರ್ವೆ ಆಕ್ಚುಲಿ ಜನಗಣತಿ ಅಲ್ಲ, ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಅದರ ಹೆಸರು. ಜನಗಣತಿ ಅದು ಜನಗಣತಿನೂ ಅಲ್ಲ, ಜಾತಿಗಣತಿನೂ ಅಲ್ಲ. ಅದನ್ನ ಮಾಡಬೇಕಾದ್ರೆ ಅನೇಕ ಸಭೆಗಳನ್ನು ನಡೆಸಿ ಅದಕ್ಕೊಂದು ಕೈಪಿಡಿ ಅಂತ ಮಾಡಿ, ಅದು ಮಾಡಿದವರು ಯಾರು? ಎಲ್ಲ ಉಪಾಧ್ಯಾಯರು, ಎಲ್ಲ ಉಪಾಧ್ಯಾಯರು. ನಾವು ಅದನ್ನ 2015 ಏಪ್ರಿಲ್ 15ರಿಂದ ಜೂನ್ 15 ತನಕ ನಡೆಸ್ತೀವಿ. ಒಂದು ತಿಂಗಳು, ಒಂದು ವಾರ ಆಮೇಲೆ ಟೈಮ್ ಕೊಡ್ತೀವಿ ಆ ಬೆಂಗಳೂರಿನವ್ರಿಗೋಸ್ಕರ. ಬಿಡಿ, ಅದೆಲ್ಲರೂ ಅನ್ವಯಿಸ್ತದೆ. ಆಯ್ತು ಕೊನೆಯಿದ್ದಾರೆ. ನಾವು ಆವಾಗ 1,33,000 ಸಷ್ಟು ಕುಟುಂಬಗಳನ್ನು ಸರ್ವೆ ಮಾಡಿದ್ವಿ. ಆದರೆ ಕೇಂದ್ರ ಸರ್ಕಾರ ಮಾಡ್ತಿದ್ದಲ್ಲ 2011ರಲ್ಲಿ ಅವರು ನಡೆಸಿರೋ ಕುಟುಂಬಗಳು 1,33,000. ನಾವು 35,000 ಮಾಡಿದ್ವಿ. ಕೈ ಕಂಡಿರ್ತಕ್ಕಂಥ ಅವರ ಪರಿಚಾರ ಬೇರೆ ಯಾರು ಈ ಮನೆ ಸರ್ವೆ ಮಾಡಿದವರು ಎಲ್ಲ ಅವರಿಗೆ 150ರಿಂದ 200 ಮನೆಗಳಷ್ಟೇ ಕೊಟ್ಟು ಒಂದು ತಿಂಗಳು ನಾವು ಕೊಟ್ಟಿದ್ದು. ಇದಕ್ಕೆ ಒಬ್ಬ ಹೇಳ್ತಾರೆ ಅದು ವೈಜ್ಞಾನಿಕ. ಏನ್ ವೈಜ್ಞಾನಿಕ ಅಂದ್ರೆ, ಇದಾದ್ಮೇಲೆ ನಾವೇನ್ ಮಾಡಿದ್ವಿ ಗೊತ್ತಾ? ಅದಕ್ಕೆ ಡಿಕೋಡಿಂಗ್ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಂಸ್ಥೆ, ಆ ಸಂಸ್ಥೆಯವರಿಗೆ ಇದನ್ನ ಮಾಡಿರೋದು ಸರಿ ಇದೆಯಾ ನೋಡಿ ಅಂತೇಳಿ ಅವ್ರಿಗೆ ವಹಿಸಿದ್ದು. ಅವರು 1 ವಾರ ಬಿಟ್ಟು ಎಲ್ಲ ಸ್ಟಡಿ ಮಾಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅತ್ಯಂತ ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಒಂದು ಸರ್ವೆ ಅಂತ ವಲ್ಲಭ ಗಂಟನಿಗೆ ಮೊಸರು ಅವನು 300 ರೂಪಾಯಿ ಕೇಂದ್ರ ಮಂತ್ರಿ ಆಗಿದ್ದಾರೆ. ನನ್ನ ಹೆಸರು ವಿಜಯ್ ಕುಮಾರ್. ನಾನು ಜಿ ಮಾದಪ್ಪ XMLC ಶಿವಮೊಗ್ಗ, ಒಬ್ಬ ಹಿಂದುಳಿದ ವರ್ಗದ ಜಾತಿಯಿಂದ ಬಂದವನು. ನನ್ನ ಒಂದೇ ಪ್ರಶ್ನೆ ನಮ್ಮ ಇವರಿಗೆ, ಈ ಇಂದ್ರಾಸಾನಿ ಒಂದು ಏನು ಹೋಟೆಲ್ ಏನು ಕಡೆ ಹಿಡಿದಿದೆ, ನಮಗೆ 50% ಮೀರಬಾರ್ದು ಅನ್ನೋದು, ಅದನ್ನು ಮೀರೋ ಹಾಗೆ ಮಾಡೋದಕ್ಕೆ ಏನಾದರೂ ಬೇರೆ ವ್ಯವಸ್ಥೆ ನಮ್ಮ ಸರ್ಕಾರದಲ್ಲಿ ಇದೆಯಾ ಅಥವಾ ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಷ್ಟೇ. ಮೊದಲನೇ ತಿದ್ದುಪಡಿನಲ್ಲಿ ಆರ್ಟಿಕಲ್ 15(4) ಹಿಂದುಳಿದ ವರ್ಗ ಯಾರು ಅಂತ ಹೇಳುದು. ಆಮೇಲೆ ಆರ್ಟಿಕಲ್ 29(2) ಸೇರಿಸುದು. ಅದಾದ್ಮೇಲೆ ಆರ್ಟಿಕಲ್ 31A and B ಅಂತ ಸೇರಿಸುದು. ಆ A and B ಅಂದ್ರೆ ಏನು ಅಂದ್ರೆ, ಬಿಹಾರದಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೊಳಿಸ್ತಾರೆ. ಜಾರಿಗೊಳಿಸಿದ ಸಂದರ್ಭದಲ್ಲಿ ಅಲ್ಲಿ ಕಾಮೇಶ್ವರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅನ್ನೋ ಕೇಸಲ್ಲಿ ಅವರು ಹೈಕೋರ್ಟ್ ಹೋಗ್ತಾರೆ. ಹೈಕೋರ್ಟ್ ಭೂ ಸುಧಾರಣೆ ಕಾಯ್ದೆ ರದ್ದುಗೊಳಿಸುತ್ತೆ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಅಷ್ಟರಲ್ಲಿ ಇಲ್ಲ, ಅಲ್ಲೂ ಬಿದ್ದು ಹೋಗ್ತದೆ ಅಂತ ಗೊತ್ತಾಗಿ ಏನ್ ಮಾಡ್ತಾರೆ, ಎಲ್ಲ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಭೂ ಸುಧಾರಣಾ ಕಾನೂನುಗಳನ್ನು ನಾವು 9ನೇ ಶೆಡ್ಯೂಲ್ 9 ಶೆಡ್ಯೂಲ್ ಅಂತ ಇತ್ತಲ್ಲ ಅಲ್ಲಿ ಸೇರಿಸಬೇಕು ಅಂತ ಎಲ್ಲ ಶೆಡ್ಯೂಲ್ ಅಲ್ಲಿ ಸೇರಿಸ್ತಾರೆ. ಅದೇ ರೀತಿ ಇವರು ಏನ್ ಮಾಡ್ತಾರೆ, ಇವರು ಬಹಳ ಒಳನುಗ್ಗಿ ವಾಸ್ತವವಾಗಿ ಅವ್ರು ಮಾಡಿರ್ತಕ್ಕಂಥ ತಮಿಳುನಾಡನ್ನ 9 ಶೆಡ್ಯೂಲ್ ಸೇರಿಸಕ್ಕಾಗಲ್ಲ. ಬರೆಯೋದು ಅಭಿವೃದ್ಧಿಯಾತಕ್ಕೆ ಬರೀ ಭೂ ಸುಧಾರಣೆ ಕಾಯ್ದೆಗಳನ್ನ ಪ್ರಶ್ನೆ ಮಾಡಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಆರ್ಟಿಕಲ್ 31A ಇತ್ತು. ಇವರು ಅಲ್ಲಿ ಅದರಲ್ಲಿ ಅದರ ಕೆಳಗಡೆ ರಕ್ಷಣೆ ಪಡಿತಾ ಇದ್ದಾರೆ. ಅವರು 59% ಮೀಸಲಾಗಿದೆ. ಈಗ ನಾವು ಸೇರಿಸಿದ್ರು ಕೂಡ ಅದು ಉಳಿಯಲ್ಲ. ಮೀರಬೇಕು ಅಂತ ಅಂದ್ರೆ ಸರ್ಕಾರವೇ ಅಮೆಂಡ್ಮೆಂಟ್ ಮಾಡಬೇಕು, ಪಾರ್ಲಿಮೆಂಟ್ ಆಗಬೇಕು. ಈಗ ನೀವೊಂದು ಹೇಳ್ತೀನಿ, ನಮಗೆ ಹಿಂದುಳಿದವರು ಅಧಿಕಾರ ಕೊಡಬೇಕು ಅಂತ ಆಯೋಗ ರಚನೆ ಮಾಡಬೇಕು, ಹಿಂದುಳಿದು ಗುರುತಿಸಬೇಕು. ಆದ್ರೆ 103ನೇ ತಿದ್ದುಪಡಿ ತಂದ್ರಲ್ವಾ EWS ಅಂತ ಯಾರನ್ನ ಕೇಳಿದ್ರು? 2ನೇ ದಿನದಲ್ಲಿ ಕೆಳಗಡೆ ಮೊದಲನೇ ಅಲ್ಲ, ಒಂದಿನ ಮೊದಲನೇ ದಿನ ಕೆಳ ಹೌಸು, 2ನೇ ದಿನ ಮೇಲ್ಮನೆ EWS ಕೊಟ್ಟು 10% ನೋಡಿ ಆ ವರ್ಗ ಏನ್ ಕೆಲಸ ಮಾಡ್ತಾರೆ. ಇವತ್ತು ಇಡೀ ಇಂಡಿಯಾದಲ್ಲಿ ಮೀಸಲಾತಿ ಒಳಪಡದಿರೋ ಜಾತಿಗಳೇ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ತುಂಬಾ ಜಾರಿ ಆಗಿಲ್ಲ. ಯಾಕೆ? ಎಲ್ಲ 96% ಕವರ್ ಆಗ್ಬಿಟ್ಟಿದೆ ಮೀಸಲಾತಿ. ಇರೋ 4%, 4%. ಯಾರು ಮಾಡಿದ್ದಾರೆ? ನಗರದ್ದು
ಬ್ರಾಹ್ಮಣರು, ವೈಶ್ಯರು, ಇವು ಯಾವ ಒಂದೆರಡು ಜಾತಿ. EWS ಜಾರಿ ಕೊಟ್ಟಿಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಜಾರಿ ಕೊಟ್ಟಿಲ್ಲ, ರಾಜ್ಯದಲ್ಲಿ ಜಾರಿ ಕೊಟ್ಟಿಲ್ಲ. ಅವು ಒಟ್ಟು 20 ರಿಂದ 22 ಲಕ್ಷ ಇದ್ದಾರೆ. 20 ರಿಂದ 22 ಲಕ್ಷಕ್ಕೆ 10% ಮೀಸಲಾತಿ ವರೆಗೂ ಅಂತ